ಇರ್ತದ ಅನ್ನೋದನ್ನ ನಮಗ್ ತಿಳಿಸ್ಯಾರ. ಶ್ರೀ ಮಹಾರಾಜರು ಎಂಥ ಗಿರಿ ಸತ್ಪುರುಷರಿದ್ರು. ಅವ್ರ ಜೀವನ ಪ್ರಾಪಂಚಿಕ ಮಧ್ಯಮ ವರ್ಗದ ಜನರಿಗೆ ಒಂದು ಆದರ್ಶ ಅಂತ ಹೇಳ್ತಾರೆ. ಶ್ರೀ ಮಹಾರಾಜರ ವ್ಯಕ್ತಿತ್ವದಾಗ ಬರುವಂತ ಆ ನಿರಂತರ ಆನಂದ, ಆ ಪ್ರೀತಿ ತುಂಬಿದ ಮಂದಹಾಸ, ರಾಜನಲ್ಲಿರೋ ಗಾಂಭೀರ್ಯ, ನಿರಪೇಕ್ಷ ಮನೋಭಾವ, ಮತ್ತೊಬ್ಬರ ದುಃಖ ಕಡಿಮೆ ಮಾಡ್ಬೇಕನ್ನೋ ತಳಮಳ, ಅಂತಃಕರಣ ತೃಪ್ತಿಗೊಳಿಸುವಂತಹ ಆ ಮಧುರವಾಣಿ, ಇವೆಲ್ಲ ನಮ್ಮ ಸದ್ಗುರುಗಳಾದಂತಹ ಶ್ರೀ ದತ್ತಾವತಾರ ಗುರುಗಳೊಳಗ ನಾವೆಲ್ಲರೂ ಕಾಣ್ತೇವೆ. ಇವೆಲ್ಲ ನಮ್ಮ ಸದ್ಗುರುಗಳಾದಂತಹ ಶ್ರೀ ಮಹಾರಾಜರಿಗೆ ರುಚಿಸುವಂತಹ ಸಂಗತಿಗಳಾದಂತಹ ಭಗವಂತನ ನಾಮ, ಅನ್ನದಾನ, ಗೋರಕ್ಷಣೆ, ಸಗುಣೋಪಾಸನೆ, ಇವೆಲ್ಲರಿಗೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದನ್ನ ನಾವೆಲ್ಲರೂ ಇವತ್ತಿಗೆ ಕಾಣ್ತಾ ಇದ್ದೇವೆ. ಅನ್ನದಾನಕ್ಕ ಶ್ರೀ ಬ್ರಹ್ಮಾನಂದ ಮಹಾರಾಜರನ್ನು ಮೀರಿಸೋ ರೀತಿಯೊಳಗ ಅನ್ನ ಬ್ರಹ್ಮ ಆಗ್ಯಾರ. ದಾನದೊಳಗ ಅನ್ನದಾನ ಶ್ರೇಷ್ಠ ಅನ್ನೋದನ್ನ ತಿಳಿಸ್ಕೊಟ್ಟಾರ. ಹಸಿದವರಿಗೆ ಅನ್ನ ಹಾಕೋದು ಪುಣ್ಯದ ಕೆಲಸ ಖರೆ, ಆದ್ರ ನಮ್ಮಂಥವ್ ತಿನ್ನೋದು ದೇಹ ಬುದ್ಧಿ ಆನಂದಕ್ಕಾಗಿ ಆಗಿದ್ರ ಎರಡನೇವರಿಗೆ ತಿನ್ಲಿಕ್ಕೆ ಹಾಕೋದು ಆತ್ಮಬುದ್ಧಿಯ ಸಂದ್ರ ಆನಂದಕ್ಕ ಅಂತ ಗುರುಗಳು ಹೇಳ್ತಾರೆ. ಇನ್ನೊಂದು ಹೇಳ್ಬೇಕಂದ್ರೆ ನಾಮಸ್ಮರಣೆ. ರಾಮನಾಮ ಎಂಥ ಪ್ರಭಾವಶಾಲಿ ಅದ ಅಂದ್ರ ಅದರ ಅನುಭವ ನಾವ್ ನೀವೆಲ್ಲ ಪಡ್ಕೊಂಡೇವಿ. ಸಮಾಜದ ಪ್ರತಿಯೊಬ್ಬರು ರಾಮನಾಮದೊಳಗ ತೊಡಗಿ ಅಂತ ಮನೆಯೊಳಗ ಉಪಾಸನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಯಾರ. 1 ತಾಸು, 2 ತಾಸು, 5 ತಾಸು, 13 ತಾಸು ಈ ರೀತಿ ಜಪ ಪ್ರಾರಂಭ ಮಾಡಿಸಿದ್ರು. ಅನೇಕ ಊರೊಳಗ ತೇರಾಕೋಟಿ ಜಪ ಸಾಂಗತ ಯತ್ನಗಳನ್ನು ಮಾಡ್ಸ್ಯಾರ. ಹನುಮಾನ್ ಚಾಲಿಸ ಪಾಠ ಸಂಕಲ್ಪ ಮಾಡಿಸಿ ಇದನ್ನ ಅನೇಕ ಊರುಗಳೊಳಗ 35 ಗಂಟೆ 72 ಗಂಟೆಗಳಷ್ಟು ಪಾಠ ಮಾಡಿಸಿ ಮಾರುತಿಯ ಕೃಪಾ ಆಶೀರ್ವಾದಕ್ಕೆ ಅವರಷ್ಟ ಅಲ್ಲ, ನಮ್ಮೆಲ್ಲರೂ ಕೃತಾರ್ಥರನ್ನಾಗಿ ಮಾಡ್ಯಾರ. ಅನೇಕ ಗುಡಿಗಳ ಕಟ್ಟಿದಂತಹ ಕೀರ್ತಿ ಮಹಾರಾಜರಿಗೆ ಅಷ್ಟ ಅಲ್ಲ, ನಮ್ ಗುರುಗಳು ಸಲ್ತಾರೆ. ನಾವು ಮೊನ್ನೆ ನೋಡಿದ್ವಿ ಹಾನಗಲ್ನೊಳಗ ಗುರುಗಳ ಕಡೆಯಿಂದ ಪ್ರಥಮವಾದಂತಹ ಮಹಾರಾಜರ ಒಂದು ದೇವಸ್ಥಾನದ ಸ್ಥಾಪನೆ ಆಗ್ತದೆ ಅಂತೇಳಿ ರಾಮನಾಮ ಜಪದ ಸಂಕಲ್ಪ ಮಾಡಿಸಿ ಅದಕ್ಕೂ ಭವ್ಯವಾದಂತಹ ಅಷ್ಟ ಅಂತ ಅವರು ಧರ್ಮಪತ್ನಿಯವರಾದ ಶ್ರೀ ಆಯಿ ಸಾಹೇಬರ ಹೆಸರಿನೊಳಗ ಪ್ರತಿ ಊರೊಳಗೂ ಶ್ರೀ ಆಯಿ ಸಾಹೇಬ್ ಮಹಿಳಾ ಮಂಡಳಗಳನ್ನ ಸ್ಥಾಪನೆ ಮಾಡಿಸಿರ್ತಾರೆ. ಶ್ರೀ ಮಹಾರಾಜರಷ್ಟೇ ಅವರ ಧರ್ಮಪತ್ನಿಯವರು ಆದಂತಹ ಶ್ರೀ ಆಯಿ ಸಾಹೇಬರ ವ್ಯಕ್ತಿತ್ವ ಕೂಡ ದೊಡ್ಡದಿತ್ತು ಅನ್ನೋದನ್ನ ಈ ಮೂಲಕ ನಮಗ ತಿಳಿಸಿದ್ದಾರೆ. ಶ್ರೀ ಆಯಿ ಸಾಹೇಬ್ ಮಹಿಳಾ ಮಂಡಳ ಸ್ಥಾಪನೆ ಮಾಡ್ಲಿಕ್ಕೆ ಹೆಂಗ್ ಪ್ರೇರಣಾ ಸಿಕ್ತು ಅನ್ನೋದನ್ನ ಒಂದ್ಸಲ ಕುತ್ಕೊಂಡು ಹೇಳಿದ್ರು. ಗೋಂದಾವರಿಗೆ ಹೋದಾಗ ಅಲ್ಲಿ ಶ್ರೀ ಆಯಿ ಸಾಹೇಬರ ಮಂದಿರ ಮುಂದ ನಮಸ್ಕಾರ ಮಾಡುವಾಗ ಶ್ರೀ ಆಯಿ ಸಾಹೇಬರು ನಾನು ಯಾವಾಗ ಹೆಬ್ಬಳ್ಳಿ ಕರ್ಕೊಂಡು ಹೋಗ್ತಿ ಅಂತ ಕೇಳ್ದಂಗ ಆಗಲ್ಲ. ಈಗ ಅವರ ಆದೇಶದಂತ ಗುರುಗಳು ಸದ್ಗುರು ಶ್ರೀ ಆಯಿ ಸಾಹೇಬರನ್ನು ಹೆಬ್ಬಳ್ಳಿಗೆ ಅಷ್ಟ ಅಲ್ಲ, ಕರ್ನಾಟಕದಾಗ ಮತ್ತು ಶ್ರೀ ಮಹಾರಾಜರು ಎಲ್ಲೆಲ್ಲಿ ಇದ್ದಾರೋ ಅಲ್ಲಲ್ಲಿ ಅವರ ಧರ್ಮಪತ್ನಿ ಆದಂತಹ ಶ್ರೀ ಆಯಿ ಸಾಹೇಬರನ್ನ ಜೊತೆ ಇರೋ ಹಂಗ ಮಾಡಿಕತ್ತಾರ. ಶ್ರೀ ಆಯಿ ಸಾಹೇಬ್ ಮಹಿಳಾ ಮಂಡಳಗಳನ್ನ ಸ್ಥಾಪನೆ ಮಾಡೋದ್ರೊಂದಿಗೆ ನಮ್ಮೆಲ್ಲರಿಗೂ ಅವರ ವ್ಯಕ್ತಿತ್ವದ ದಿವ್ಯ ಪರಿಚಯವನ್ನ ಮಾಡಿಕೊಡ್ಲಿಕ್ಕತ್ತ. ಈ ಮಹಿಳಾ ಮಂಡಳವನ್ನು ಸ್ಥಾಪಿಸೋದ್ರ ಮೂಲ ಉದ್ದೇಶ ಏನಂದ್ರ ಮಹಿಳೆಯರಲ್ಲೂ ಒಂದು ಸ್ತ್ರೀ ಶಕ್ತಿ ಅನ್ನೋದು ಜಾಗೃತ ಆಗ್ಲಿ, ಈ ಮಂಡಳಗಳ ಮೂಲಕ ಮಹಿಳೆಯರು ಭಕ್ತಿ ಮಾರ್ಗಕ್ಕ ಹತ್ತಿ ಅಂತ ಮತ್ತ ಸಾಮೂಹಿಕ ಮಾಡೋದ್ರ ಉದ್ದೇಶ ಏನಂದ್ರ ಈ ನಿಮಿತ್ತರ ಎಲ್ಲಾ ಹೆಣ್ಮಕ್ಳು ಸಂಸಾರದ ಜಂಜಾಟ ಒಂದ್ ಕಡೆ ಬದಿಗಿಟ್ಟು ತಿಂಗಳಿಗೆ ಕನಿಷ್ಠ ಪಕ್ಷ ಒಮ್ಮೆ ಆದ್ರೂ ಒಂದ್ ಕಡೆ ಸೇರಿ ಭಗವಂತನ ನಾಮ ತಗೊಂಡು ಸಮಾಧಾನಿಗಳಾಗ್ಲಿ ಅಂತ. ಇದರಿಂದ ಒಂದ್ ರೀತಿ ವಿಶ್ವವ್ಯಾಪಕ ಶಕ್ತಿ ಜಾಗೃತ ಆಗ್ತದ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಭಗವಂತನ ಕಡೆ ಹೋಗ್ತದ ಅನ್ನೋದು ಇದ್ರದ್ದು ಒಂದು ಉದ್ದೇಶ. ಈ ಉದ್ದೇಶದಿಂದ ಶ್ರೀ ಆಯಿ ಸಾಹೇಬ್ ಮಹಿಳಾ ಮಂಡಳಗಳ ಸ್ಥಾಪನೆ ಎಲ್ಲಾ ಕಡೆ ಶುರುವಾಗ್ಲಿಕ್ಕತ್ತಾವ. ನಮ್ಮ ಧಾರವಾಡದೊಳಗ ಶ್ರೀ ಆಯಿ ಸಾಹೇಬ್ ಮಹಿಳಾ ಮಂಡಳ ಪ್ರಾರಂಭವಾಗಿ 2 ವರ್ಷಗಳಾದ. ಮೊದಲನೇ ವರ್ಷ 160 ಸದಸ್ಯರಿದ್ರು. 2ನೇ ವರ್ಷದಾಗ ಈಗ 265 ಸದಸ್ಯರು ಆಗ್ಯಾರ. ಇದರಿಂದ ಇವತ್ತು ಅವ್ರದ್ದು ಒಂದು ಏನಂತಂದ್ರ ಜವಾಬ್ದಾರಿ ತಗೊಂಡು ಅದನ್ನ ಮಾಡ್ಲಿಕ್ಕತ್ತಾರ, ನಿಭಾಯಿಸ್ಲಿಕ್ಕತ್ತಾರ. ನಾವೆಲ್ಲರೂ ಬೇರೆ ಬೇರೆ ವೃತ್ತಿಯೊಳಗಿದ್ದೀವಿ, ಆದ್ರ ಈ ಒಂದು ಆಯಿ ಸಾಹೇಬ್ ಮಂಡಳ ಮೂಲಕ ನಮ್ಮನ್ನೆಲ್ಲ ಒಂದು ಕೊಂಡಿ ಹಂಗ ಜೋಡಿಸಿ ಈ ಒಂದು ಸಮಾರಂಭವನ್ನ ಏರ್ಪಾಡು ಮಾಡ್ಕೊಂಡು ಗುರುಗಳ ಮಾರ್ಗದರ್ಶನದೊಳಗ
ಅದನ್ನ ನಡೆಸ್ಕೊಂಡು ಹೊಂಟಾರ. ನಾವು ಎಲ್ಲರೂ ಅವ್ರ ಮಾರ್ಗದರ್ಶನದೊಳಗೆ ನಡೀತೀವಿ, ಗುರುಗಳ ಮಾರ್ಗದರ್ಶನದೊಳಗ. ಇನ್ನ ಬ್ರಹ್ಮ ಚೈತನ್ಯರ ದಿವ್ಯ ಚೇತನವೇ ಧರೆಗಿಳಿದು ಬಂದಿರುವ ಗುರು ಸ್ವರೂಪ ನೀನಿರುವೆ, ಸಮರ್ಥರ ಮಾನಸ ಪುತ್ರ ನೀನೆನಿಸಿರುವೆ, ನಮಸ್ಕಾರ ಶ್ರೀದತ್ತ ಅವಧೂತ ಗುರುವೆ ಅನ್ನುವಂತ ಒಂದು ವಾಣಿ ಮೂಲಕ ನನಗ ಇಲ್ಲೇ ವಾಸ್ತವಿಕ ಮಾತಾಡ್ಲಿಕ್ಕತ್ತೇನಿ. ಇದನ್ನ ತಪ್ಪಿದ್ರು ಅವರು ಕ್ಷಮಿಸಿ, ನನ್ನ ಒಂದು ತೊಗಲು ನುಡಿಗಳನ್ನ ಅವರ ಶ್ರೀ ಚರಣಾರವಿಂದಗಳೊಳಗ ಅರ್ಪಿಸ್ತೇನೆ. ಸದ್ಗುರುನಾಥ್ ಮಹಾರಾಜ್ಗೆ. ಈಗ ಆಯುಸಾಯಿ ಭಜನಾ ಮಂಡಳ ಎಲ್ಲ ಭಗಿನಿಯರ ವತಿಯಿಂದ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಮಹನೀಯರು, ಮಕ್ಕಳು, ಮಹಿಳೆಯರ ವತಿಯಿಂದ ಶ್ರೀ ಗುರುಗಳೊಳಗ ಒಂದು ವಿನಂತಿ ಅಂದ್ರೆ ನಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಆಶೀರ್ವಚನ ಕೊಡಬೇಕಾಗಿ. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायण नमोस्तुते. विदेहापरि कालोनी प्रपंच मुमुक्षु जनाराय अध्यात्म चर्चा करोनी बहुलोक के मेळवीति नमस्कार त्या ब्रह्म चैतन्य सद्गुरुनाथ महाराज की जय जय जय. सद्गुरु श्री ब्रह्म चैतन्य महाराज 19ನೇ ಶತಮಾನದ ಒಂದು ಪೂರ್ವಾರ್ಧದಲ್ಲಿ ಅವರು ಅವತಾರ ಅಂದ್ರೆ ಇಸ್ವಿಸನ್ 1845 ಸತ್ಪುರುಷರ ಅವತಾರದಿಂದಿರ್ತಕ್ಕಂಥ ಒಂದು ಮಹತ್ವಪೂರ್ಣ ಭೂಮಿಕಾ ಏನು ಅಂದ್ರೆ ಮನುಷ್ಯನ ಒಂದು ಜೀವನದ ದಿಶೆಯನ್ನ ಸರಿಯಾದ ಕಡೆಗೆ ಹೊರಡಿಸೋದು. ಡೈರೆಕ್ಷನ್ ಆಫ್ ಥಿಂಕಿಂಗ್, ವಿಚಾರದ ದಿಶಾ, ಅದನ್ನ ಯೋಗ್ಯ ದಿಶೆಯಲ್ಲಿ ಪ್ರವೃತ್ತಿಗೊಳಿಸೋದೇ ಸತ್ಪುರುಷರ ಒಂದು ಅವತಾರ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಎಷ್ಟೋ ಸಲ ಹೇಳಿದೆ, ಕೃಷ್ಣ
ದುರ್ಯೋಧನಿಗೆ ಅನೇಕ ಪ್ರಕಾರದ ತಿಳಿಸಿ ಹೇಳ್ತಾರೆ. ದುರ್ಯೋಧನ ಹಂಗ ಮಾಡೋದು ಉಚಿತಲ್ಲ, ಹಿಂಗ್ ಮಾಡೋದು ಉಚಿತಲ್ಲ, ನೀನು ಪಾಂಡವರಿಗೆ ಒಂದು 5 ಹಳ್ಳಿ ಕೊಟ್ಬಿಡು ಗ್ರಾಮಗಳನ್ನು, ಅದರಿಂದ ಅವರು ಸಮಾಧಾನ ಇರ್ತಾರೆ. ಆದ್ರೆ ದುರ್ಯೋಧನ ಹೇಳಿದ, ನಾನು ಯುದ್ಧ ಮಾಡದಲ್ಲೇ ಒಂದು ಸೂಚಿ ಮೊನೆ ಮೇಲೆ ನಿಲ್ಲುವಂತ ಮಣ್ಣು ಕೊಡೋದಿಲ್ಲ. ಅವಾಗ ಕೃಷ್ಣ ಹೇಳಿದ, ನನ್ ಬೇಡ, ಯುದ್ಧ ಅಂದ್ರೆ ಎಂಥ ಒಂದು ಸಮಾಜಕ್ಕೆ ಆಘಾತ ಆಗ್ತದೆ, ಆದ್ರಿಂದ ಯುದ್ಧ ಬೇಡ, ಶಾಂತಿಯ ಪ್ರಸ್ತಾವ ಮಾಡ್ಕೋಬೇಕಂತ ಬಂದ. ದುರ್ಯೋಧನ ಹೇಳಿದ, ಕೃಷ್ಣ ಇವೆಲ್ಲ ಶಾಸ್ತ್ರ ಇದು ನನಗೂ ಗೊತ್ತವ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನನ್ನೋದು ನನಗೆ ಗೊತ್ತಿದೆ, ಆದ್ರೆ ಪ್ರವೃತ್ತಿ ಆಗುವುದಿಲ್ಲ. ಅಧರ್ಮ ಏನು ಅಂತ ಅನ್ನೋದು ನನಗೆ ಬರ್ತದೆ, ಅದನ್ನ ನಿವೃತ್ತಿ ಆಗುವುದು. ಮರಾಠಿ ಒಳಗೆ ಹೇಳ್ತಾರೆ, ಕಳತೆ ಪಣ ಒಡದ್ ನಾಯಿ, ತಿಳಿತದೆ ಆದ್ರೆ ಅನುಸರಿಸಲಿಕ್ಕೆ ಆಗುವುದಿಲ್ಲ. ಒಳ್ಳೆ ಅಂದ್ರೆ ಅನುಸರಿಸುವುದು, ಅಲ್ಲ ಮಳ್ಳು ತಿರುಗುವುದು. ಇದೆಷ್ಟೊಂದು ಸೂಕ್ಷ್ಮವಾಗಿರೋ ಮಾನವಶಾಸ್ತ್ರದ ಕಳತೆ ತಿಳಿತದೆ. ತಿಳಿಯೋದು ಅದಕ್ಕೆ ಅಂದ್ರೆ ಬುದ್ಧಿಗೆ. ಬುದ್ಧಿಯ ಕಾರ್ಯ ಎರಡು. ಒಂದೇನು ಅಂದ್ರ ವಿಭಾಜನೆ ಮಾಡುವುದು, ವಿವೇಚನೆ ಮಾಡುವುದು, ಯೋಗ್ಯ ಯಾವುದು ಅಯೋಗ್ಯ ಯಾವುದು, ಸತ್ಯ ಯಾವುದು ಅಸತ್ಯ ಯಾವುದು, ಇದು ಬುದ್ಧಿಯ ಕಾರ್ಯ. ಮನಸ್ಸಿಂದ ಅರ್ಥ ಇದೆ. ಮನಸ್ಸು ಬರೇ ಸಂಕಲ್ಪ ವಿಕಲ್ಪ ಮಾಡು, ಹಿಂಗ್ ಮಾಡ್ಲು ಹಂಗ್ ಮಾಡ್ಲು, ಅದನ್ನ ಮಾಡ್ಲು ಇದನ್ನ ಮಾಡ್ಲು, ಅಲ್ಲಿ ಹೋಗ್ತೋ ಇಲ್ಲಿ ಹೋಗ್ತು, ಸಂಘರ್ಷಕ್ಕೆ ಕಾರಣ ಮಾಡು. ಬುದ್ಧಿ ತಿಳಿಸಿ ಹೇಳ್ತದೆ, ಇದು ಹಿಂಗಲ್ಲ ಇದು ಹಿಂಗ. ಬುದ್ಧಿ ಕಾರ್ಯ ಎರಡವರು, ಒಂದು ವಿಭಾಜನೆ ವಿಶ್ಲೇಷಣೆ ಅನಾಲಿಸಿಸ್ ಮಾಡೋದು, ಇನ್ನೊಂದು ನಿಶ್ಚಯ ಮಾಡೋದು. ನಿಶ್ಚಯಾತ್ಮಕ ಬುದ್ಧಿ, ನಿಶ್ಚಯ ಮಾಡೋದು ಬುದ್ಧಿ ಕಾರ್ಯ. ಈ ನೋಡ್ರಿ ವೇದಾಂತದಲ್ಲಿ ತಿರುಗಿ ಮುರುಗಿ ಒಂದು ಶಬ್ದ ಬರ್ತದೆ ಪ್ರವಚನಗಳಲ್ಲಿ, ದೇಹ ಬುದ್ಧಿ ದೇಹ ಬುದ್ಧಿ, ಆತ್ಮ ಬುದ್ಧಿ ದೇಹ ಬುದ್ಧಿ. ಅಂದ್ರೆ ಏನು? ಆತ್ಮ ಬುದ್ಧಿ ಅಂದ್ರೆ ಏನು, ದೇಹ ಬುದ್ಧಿ ಅಂದ್ರೆ. ನಾನೀಗ ಹೇಳಿದೆ, ಬುದ್ಧಿ ಅನ್ನೋದು ಒಂದು ವೃತ್ತಿ. ವೃತ್ತಿ ಅಂದ್ರೆ ಒಳಗಿನಿಂದ ಬರ್ತಕ್ಕಂಥ ಒಂದು ವಿಚಾರ. ಮನಸ್ಸು ಒಂದು ವೃತ್ತಿ, ಚಿತ್ತನೂ ಒಂದು ವೃತ್ತಿ, ಅಹಂಕಾರನೂ ಒಂದು ವೃತ್ತಿ. ಇವೆಲ್ಲಿ ಬೇರೆ ಬೇರೆ ಹಿಂದಿಗೂ ಇರ್ತಿ. ಒಂದು ವೃತ್ತಿ ಅಂದ್ರೆ ಮನುಷ್ಯನ ಅಂದ್ರೆ ಒಂದು ವಿಚಾರ, ಅದೇನಿರ್ತದೆ ಅಂದ್ರೆ ನಿಶ್ಚಯಾತ್ಮಕ ಇರ್ತದೆ ಬುದ್ಧಿ. ಅರ್ಥಾತ್ ಏನು ಅಂದ್ರೆ ಒಂದೇನು ಅಂದ್ರೆ ವಿಭಾಜನೆ ಮಾಡಿ ಹೇಳೋದು, ಇದು ಯೋಗ್ಯ ಇದು ಅಯೋಗ್ಯ, ಇದು ಹಿತ ಇದು ಅಹಿತ. ಆಮೇಲೆ ನಿಶ್ಚಯನೂ ಮಾಡೋದು ಬುದ್ಧಿ ಕಾರ್ಯ. ಈ ನಾವು ದೇಹ ಬುದ್ಧಿ ಆತ್ಮ ಬುದ್ಧಿ ಅಂತೀವಿ. ಅಂದ್ರೆ ಏನಿದೆ ಅರ್ಥ ಅಂದ್ರೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಏನದನೋ ಯಾವುದೋ ಜನ್ಮದಾಗಲಿ ಅದಂತ ಜನ್ಮಗಳ ಹಿಂದೆ ಅಸಂಖ್ಯ ಜನ್ಮಗಳ ಹಿಂದೆ ಒಂದು ನಿಶ್ಚಯ ಮಾಡಿಬಿಟ್ಟದು. ಏನು ಅಂದ್ರೆ ಈ ದೇಹನೇ ನಾನು ಅಂತ ನಿಶ್ಚಯ. ಅದೇನು ನಿಶ್ಚಯ ಆಗಿದನೋ ಅದು ದೇಹ ಬುದ್ಧಿ. ದೇಹನ ನಾನು ಅಂತ ನಮಗೆ ಏನಾಗ್ಬಿಟ್ಟದ ನಿಶ್ಚಯ ಆಗಿಬಿಟ್ಟದು. ಹಿಂಗಾಗಿ ಇವತ್ತು ನಮಗೆ ಆಪಾದ ಮಸ್ತಕವಾಗಿ ದೇಹನೇ ನಾನು
ಅನ್ನೋದೇನಾಗ್ಬಿಟ್ಟು ನಿರ್ಧಾರ ಆಗ್ಬಿಟ್ಟು ಅನಿಸ್ಬಿಟ್ಟು ಫೀಲಿಂಗ್ ಇಸ್ ನಾಲೆಜ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅನಿಸ್ತದ ಇದೇನ ನಾನು ಈ ದೇಹಕ್ಕೆ ಸುಖ ಆದ್ರೆ ನಮಗೆ ಸುಖ, ಈ ದೇಹಕ್ಕೆ ಕಷ್ಟ ಆದ್ರೆ ನನಗೆ ದುಃಖ ಅಂತ. ಇದಕ್ಕೆ ದೇಹ ಬುದ್ಧಿ, ಇದ್ರ ಜೊತೆಗೆ ಇನ್ನೊಂದಲ್ಲ ರೀ, ಅದ್ಯಾವುದು ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನಾನು ಅನ್ನೋದು. ಎಲ್ಲರೂ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಪ್ರಪಂಚ, ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಮನೆ, ನನ್ನ ಹೊಲ, ನನ್ನ ಪ್ರಾಪರ್ಟಿ, ನನ್ನ ಇದು. ಇದಕ್ಕೆ ನಾವು ನಾನು ಮತ್ತು ನಂದು ಅಹಂಕಾರ ಮಮಕಾರ ಇವ ಈಗ ಏನಾಗ್ಬಿಟ್ಟಾವ ಅಂದ್ರೆ ನಮ್ಮ ಪ್ರಪಂಚವು ಎಲ್ಲ ದುಃಖಕ್ಕೆ ಕಾರಣ ಆಗಿದೆ. ದುಃಖದ ಶೋಧ ಮಾಡ್ಲಿಕ್ಕೆ ಬರಬೇಕು. ಮಹಾರಾಜ್ ಹೇಳಿದ್ರು, ನಾವು ಸಣ್ಣಾಗಿದ್ದಾಗ ನಮ್ಗೆ ಸ್ವಲ್ಪ ಸಮಯ ಇತ್ತು, ಅವಾಗ ನಾ ಸಮಾಧಾನದ ಶೋಧ ಮಾಡಿದೆ. ಸಮಾಜದ ಶೋಕಾಂತಿಕ ಆಗಿರೋದು ನಮಗೆ ಸಮಯ ಇಲ್ಲ. ಒಂದು ಭಕ್ತಿ ವ್ಯವಸ್ಥಾ ಮಾಡಿಕೊಳ್ಳೋದನ್ನು ಬಿಟ್ರೆ ಭಕ್ತಿ ಭಕ್ತಿ ಬ್ಯಾರೆ ಎದಕ್ಕೂ ಸೌಡ ಇತ್ತ. ರೋಟಿ ಕಪ್ಲಾ ಮಕಾನ್ ಇಷ್ಟು ಬಿಟ್ಟರೆ ಬ್ಯಾರೆ ಎದಕ್ಕೂ ಸೌಡಿಲ್ಲ. ಇದು ದುರ್ದೈವರಿಲ್ಲ ಮನುಷ್ಯತ್ವ ದುರ್ದೈವ. ನಾವು ಮನುಷ್ಯ ದೇಹ ಪಡ್ಕೊಂಡು ಬಂದಿರೋದೇ ಸಮಾಧಾನ ಪಡ್ಕೊಳ್ಳಿಕ್ಕೆ. ನಾನು ತೃಪ್ತ ಆದೆ ಅನ್ನುವಂಥ ನನ್ನ ಅನುಭವ ತಿಳ್ಕೊಂಡು ನಾನು ಇನ್ನೊಂದ್ಸಲ ಹೇಳಿದ್ದೆ. ಒಂದು ಉದಾಹರಣೆ, ಒಂದು 5-10 ನಿಮಿಷ ಮುಗಿಸ್ತೀನಿ, ಮತ್ತೆ ದೇಹದ ನೋಡ್ಕೊಳ್ಬೇಕಲ್ಲ. ಲಘುನ ಪ್ರಚಾರ ಮಾಡಬೇಕು, ಮತ್ತು ಮನೆಗೆ ಹೋಗ್ಬೇಕು, ಲಘುನ ತಿಳ್ಕೋಬೇಕು. ರಾತ್ರಿ ಒಂದೆರಡು ಯಾವಾಗ ಸೀರೆ ಅದು ನೋಡ್ಬೇಕು. ದೇಹದಲ್ಲೇ 24 ತಾಸು ವಿಚಾರ. ರೋಟಿ ಕಪ್ಲಾ ಮಕಾನ್ ಬಿಟ್ಟು ಬೇರೆ ವಿಚಾರ ಇಲ್ಲ. ಮಹಾರಾಜ್ ಹೇಳಿದ್ರು, ನಾನು ಸಣ್ಣಾಗಿದ್ದ ಸಮಯ ನಾನು ಸಮಾಧಾನದ ಶೋಧ ಮಾಡಿದೆ, ನನಗೆ ಸಮಾಧಾನ ಸಿಕ್ಕಿತು. ಈ ಸಮಾಧಾನದ ಶೋಧ ಮಾಡಲಿಕ್ಕೆ ಸಮಯನೇ ಇಲ್ಲ. ಐವತ್ತನೇ ವರ್ಷದ ಎನ್ವರ್ಸರಿ ಆಗಿರೋ ಗಂಡ ಹೆಂಡತಿ ಭೇಟಿಯಾಗಿಲ್ಲ. ಎಷ್ಟು ಭವ್ಯ ಪರ್ಫೆಕ್ಟ್ ಮಾಡೋದು, ಎಷ್ಟು ವಿಶಾಲ, ಎಷ್ಟು ಭವ್ಯ. 50 ವರ್ಷ ಗಂಡ ಹೆಂಡತಿ ಇಬ್ಬರು ಸುರಕ್ಷಿತವಾಗಿತ್ತು, ಆರೋಗ್ಯವಾಗಿತ್ತು. ಭೇಟಿಯಾಗಿ ನಮ್ದು 50ನೇ ವರ್ಷದ್ದು ಎನ್ವರ್ಸರಿ ನಾನು ಭಾಗ್ಯದ ದೀರ್ಘಾಯುಷ್ಯ ಸಿಕ್ಕದ ಭಾಗ್ಯದ. ಹುಣ್ರಿ ಎಲ್ಲ ಚಲೋ ಎಲ್ಲ ಅನುಕೂಲದ ಮಕ್ಕಳು ಮೊಮ್ಮಕ್ಕಳು. ನಾನು ಎಲ್ಲರೂ ಬಹಳ ಇನ್ನೂ ಹೆಚ್ಚಿನ ಭಾಗ್ಯ. ಯಾಕಂದ್ರೆ ನಮಗೆ ಏನು ಒಂದು ಸಂಶಯ ಬರುತ್ತೆ, ನನಗೆ ಅದ್ರೊಳಗೆ ಏನು ಅನುಭವ ಇಲ್ಲ, ಇಲ್ಲ, ಆರಸ್ತೂ ಇಲ್ಲ, ಅನುಭವವೂ ಇಲ್ಲ. 50 ವರ್ಷ ನೀವು ಇಷ್ಟೊಂದು ಎಲ್ಲ ಸರಫರ ಮಾಡಿ ಪ್ರಪಂಚ ಮಾಡಿರ್ತಾರೆ. ಇದೊಂದು ನಿಮ್ಮ ಜೀವನದ ಪ್ರಶ್ನೆ ಎಲ್ಲ ಬಗೆಹರಿದು ನೋಡ್ತಾರೆ. ಇನ್ನು ಮುಂದೆ ವಿಚಾರ ಮಾಡೋ ವಿಷಯ ಏನು ಓದಲಿಕ್ಕಿಲ್ಲ. ನಿಮಗೆ ಸಮಸ್ಯೆಗಳಿಲ್ಲ, ಪ್ರಶ್ನೆಗಳಿಲ್ಲ, ಇನ್ನೂ ಮಾಡಬೇಕಾಗಿದೆ ಅನ್ನುವಂಥದ್ದು ಏನು ಕಾರ್ಯವೂ ಇಲ್ಲ. ಇತಿ ಕರ್ತವ್ಯತಾ ಭಾವ ಬಂದಂತ ನಿಮಗ ಗೆದ್ದಿದ್ರಿ ಅಂದ್ರೆ ಅವರು ಮಹಾರಾಜರು ಒಂದು ಮಾತು ಕೇಳಿ ಒಬ್ಬರು ವಿನೋದವಾಗಿ, ಮಹಾರಾಜರು ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ? ನಮ್ಮ ಮದುವೆ ಆಗಿ 25-30 ವರ್ಷ. ಮಹಾರಾಜರು ಏನಂದ್ರು, ನಮ್ಮ ಸದ್ಗುರು ಒಂದು ಸಾಲು ಶಕ್ತಿ ಕೊಡ್ತಾರೆ. ಬೇಕಾದ್ರೆ ನಿಮ್ಮನ್ನು ಮತ್ತೆ ತಿರುಗಿ ಮೊದಲನೇ ದಿವಸದ ಶುರು ಮಾಡಿ ಪ್ರಪಂಚದ ಮೊದಲನೇ ದಿನದಿಂದ ಬ್ಯಾಡ್ರಿ ಮಹಾರಾಜ ಸಾಕಾಗಿ ಒಂದು ಸಲ ಬಂದ ಮತ್ತೆ ಮೊದಲನೇ ದಿವಸದ ಶುರು ಅಂದ್ರೆ
ಇನ್ನು 50 ವರ್ಷದ 50ನೇ 100ನೇ ವರ್ಷದ ಅನಿವರ್ಸರಿ ಆದ್ರೂ ಇದ್ರೊಳಗಿನ ಸಮಸ್ಯೆ ಬಗ್ಗೆ ಹಿಂಗ ಮುಗಿಯಲಾರದ ಕಥೆ. ಏನ್ ಆಗ್ಲಿಕ್ಕೆ ಹತ್ತದ ನಮ್ದು ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ತಪ್ಪಿರ್ತದೆ. ಏನು ಅಂದ್ರ ಬುದ್ಧಿ ನಿಶ್ಚಯ ಮಾಡ್ತದೆ. ಈಗ ನಿಶ್ಚಯ ಮಾಡಿಬಿಟ್ಟ ಬುದ್ಧಿ, ನಮ್ಮ ಬುದ್ಧಿ ಗಟ್ಟೆ ನಿಶ್ಚಯ ಅಂದ್ರೆ ಅದು ಇನ್ಯಾರೋ ಒಬ್ರು ಹೇಳಿದ್ರು ಮುರೋಳ ಅಂತ ಮುರ್ಲೇಲ ಆವಳ ಹಾಕಿವ ಒಂದು ಕಳ್ತಿರೋ ನೆಲ್ಲಿಕಾಯಿ ಮುರೋಳ ಅಂತ. ಅಂದ್ರೆ ನಮ್ಮ ಮನಸ್ಸು ಪ್ರಪಂಚದ ವಿಚಾರಗಳಲ್ಲಿ ಕಳೆದು ಬಿಟ್ಟದ್ರಿ. ಆಪಾದ ಮಸ್ತಕ ಅವ ವಿಚಾರ, ನಾವು ಮುರ್ಲೇಲ ಆಗಿಬಿಡ್ತೀವಿ. ಎದ್ರೊಳಗ ಈ ದೇಹ ನಾನು, ಈ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ನಂದು, ಇವನ್ ಎರಡನ್ನೂ ಸುರಕ್ಷಿತವಾಗಿ ಚಂದವಾಗಿ ಅಗ್ನಿ ಸಮೃದ್ಧವಾಗಿ ಇಟ್ಕೊಂಡು ಹೋಗೋದೇ ನಮ್ಮ ಜೀವನದ ಪರಮ ಪುರುಷಾರ್ಥ ಸಂಸಿದ್ಧ. ಇದ ನಿಶ್ಚಯನ ತಪ್ಪಾಗಿ ಇಲ್ಲಿ ನಿಶ್ಚಯ ಆದದ್ದೇನಾಗಿದ್ದನು ಆ ಬುದ್ಧಿ. ಯಾಕಂದ್ರೆ ನಿಶ್ಚಯ ಮಾಡ್ತಾರೆ ಬುದ್ಧಿ? ಸಂಸ್ಕಾರ ಇಲ್ಲ ಅದಕ್ಕೆ. ಸಂಸ್ಕಾರ ಯಾಕಿಲ್ಲ? ಸತ್ಸಂಗ ಇಲ್ಲ. ಬುದ್ಧಿ ಸತ್ಸಂಗದಿಂದಲೇ ಆಮೂಲಾಗ್ರ ಪರಿವರ್ತನೆ ಆಗಿ ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಸತ್ಸಂಗ ಇಲ್ಲ. ಸತ್ಸಂಗಕ್ಕೂ ಸಮಯ ಇಲ್ಲ. ಎಲ್ಲಿ ಬಂದು ಕೂಡ್ಬೇಕು? ಈ ಸದ್ಯ ಚಳವಳಿಕೆ ಎಷ್ಟು ಬಂದು ಮನಸ್ಸು ಎಷ್ಟು ಮಂದಿ ಮನಸ್ಸು 9 ಹೊಡೆದು ಏನು ಬರುದ ತಲೆ ನಾನಲ್ಲಿ ಏನ್ ಮಾಡ್ತೀವಿ ನಾವು? ನಿರ್ಮೂಲದಿಂದ ಬಂದದ್ದ ಯಾರ ಹಂತೆ ಆದ್ರೂ ಸ್ನಾನ ಆಗಿದ್ದೆ. ಬಂದು ಸ್ನಾನ ಮಾಡಿ ನಿನ್ನೆ ರಾತ್ರಿ 3:30 ಮಲ್ಕೊಂಡ್ವಿ. ಮುಂಜಾನೆ ಮತ್ತೆ 7:30 ಎದ್ದು ಅದೆಲ್ಲ ಕ್ಯೂರಿಂಗ್ ಮಾಡಿ ಅದು ಕುಡಿದೇನು ಅಂತ ಬಂದೆ. ಮಧ್ಯಾಹ್ನ ಸಂಜೆನ ಬರ್ಲಿಕ್ಕೆ ಹತ್ತಿದ್ದೆ. ಎಲ್ಲಾರು ಒಂದು ನಿಂತಿ ಮಲ್ಕೊಂಡು ಹೋಗ್ರಿ, ಬ್ಯಾಡ್ರಿ ಬುದ್ಧಿ ತಿರುಗಿ ಬಿಡ್ತಾರ್ರಿ. ಆರು ಗಂಟೆಗೆ ಮಲ್ಕೊಂಡು ಅರ್ಧ ತಾಸು ಶಶಿ ಫೋನ್ ಬಂದ 7:00 ಒಂದು ಅರ್ಧ ತಾಸು ಮಲ್ಕೊಂಡೆ. ನಾವು 30 ಬಿದ್ದೀವಿ ಮಲ್ಕೊಂಡೆ. ಏನ್ ಮಾಡು ಕಡದಂತಿಲ್ಲ ಸಂತೋಷ ಮಣ್ಣಂತೆ ಆಸೆ ಹಸಿದ ಆಸೆ ಎತ್ತರ ಆಗೋಗ್ತಿತ್ತು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ತಪ್ಪು ಕಲ್ತೀವಿ? ಬುದ್ಧಿಯ ನಿಷ್ಠೆ ಬರೋಬ್ಬರಿ ಅದು. ಅರ್ಥಾತ್ ಬುದ್ಧಿಗೆ ಎಲ್ಲಾ ಜ್ಞಾನದ ನಿಷ್ಠೆ ತಪ್ಪೇ ಅದು. ಅದಕ್ಕೆ ಸತ್ಸಂಗ ಕೇಳಿದ ಎಲ್ಲ ಸ್ವಚ್ಛ ಜಲಜಲ ಅದಕ್ಕೆ ಕಲ್ಪನಾ ಅದ. ನಾಮಸ್ಮರಣೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಸತ್ಸಂಗ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಆಗ್ತದೆ. ಸತ್ಸಂಗಕ್ಕೂ ನಾಮಸ್ಮರಣೆಗೂ ಏನು ವ್ಯತ್ಯಾಸ? ಸತ್ಸಂಗದಿಂದ ಏನಾಗ್ತದೆ? ಸದ್ವಿಚಾರಗಳ ಶ್ರವಣದಿಂದ ನಮ್ಮ ಅಂತಃಕರಣದ ಹೆಂಗೆ ನಾವು ಸರೋವರದಿದ್ದಂಗೆ. ಈ ನಾವು ಶಾಂತ ಸರೋವರದ ಹಳ್ಳ ಬಂದಿವಿ. ವರ್ತುಲಾಕಾರದಲ್ಲಿ ತೆರೆಗಳು ಬರ್ತವೆ. ಹೆಂಗ ಸತ್ಸ ಹೊರಗಿನ ಪ್ರಪಂಚದ ಯಾವುದೇ ಅರ್ಥಾತ್ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ ಇತ್ಯಾದಿಗಳದ್ದು ಏನಾದ್ರೂ ಒಂದು ಅರ್ಥಾತ್ ಏನು ಸಂಸ್ಕಾರ, ಆ ಅರ್ಥಾತ್ ಏನು ಅಂದ್ರೆ ಆ ಸರೋವರದ ಅಂತಃಕರಣ ಅನ್ನುವಂಥ ಸರೋವರದ ಅಲ್ಲಿದ್ದ ಕೂಡಲೇ ಒಂದು ವೃತ್ತಿ ನಿರ್ಮಾಣ. ವೃತ್ತಿ ನಿರ್ಮಾಣ ಆಗಿ ಅದ್ರೊಳಗೆ ಏನೋ ಒಂದು ವಿಚಾರ ಬರ್ತದೆ. ವಿಚಾರ ಹೊಂದುತ್ತದೆ. ಆ ವಿಚಾರ ಇಲ್ಲ ಮೆದುಳಿಗೆ ಹೋಗ್ತದೆ. ಮೆದುಳು ಏನ್ ಮಾಡ್ತದೆ? ಈ ಪಂಚ ಕರ್ಮೇಂದ್ರಿಯಗಳಿಗೆ ಪ್ರೇರಣೆ ಮಾಡ್ತಾರೆ. ಹಂಗ್ ಮಾಡುದು, ಹಿಂಗ್ ಮಾಡುದು, ಅದು ಮಾಡುದು. ಆಮೇಲೆ ಆ ವೃತ್ತಿ ಶಾಂತ ಕಳೆದು. ಇದು ಸತ್ಸಂಗದಿಂದ ಇದೇನಾಗ್ತದೆ? ಮ್ಯಾಲ ನಮ್ಗೆ ಒಳಗೆ ಆಗ್ತದೆ, ಸಂತೋಷ ಆಗ್ತದೆ, ಆನಂದ ಆಗ್ತದೆ, ಮನಸ್ಸಿಗೆ ಒಳಗೆ ಖುಷಿ ಆಗ್ತದೆ. ಸತ್ಸಂಗದಿಂದ ಮನಸ್ಸು ರಮಿಸ್ತದೆ.
ಆದ್ರೆ ನಾಮಸ್ಮರಣೆಯಿಂದ ಏನಾಗ್ತದೆ, ನಾಮ ಏನ್ ಮಾಡ್ತಾರಲ್ಲ ಮ್ಯಾಲ ಏನು ಡಿಸ್ಟರ್ಬ್ ಮಾಡೋದಿಲ್ಲ, ಮನಸ್ಸಿನ ಮೇಲೆ ಸರಳ ಕೆಳಗೆ ಹೋಗಿ ಒಳಗಿನಿಂದ ಹೊಲಸು ಮನಸ್ಸಿನ ಮಾಲಿನ್ಯವನ್ನು ಸ್ವಚ್ಛ ಮಾಡಿಕೊಡ್ತಾರೆ. ನಾಮಸ್ಮರಣೆ ನಾಮ ಅಂದ್ರೆ ಏನು ಅಂದ್ರೆ ಈ ಇದು ಹೋಮಿಯೋಪತಿ ಗುಳಿಗೆ ಇರ್ತಾವ ನೋಡ್ರಿ, ಬಿಡಿ ಬಿಡಿ ಸಕ್ರಿ ಗುಳಿಗೆ ಹಂಗ ನಾಮ ಅಂದ್ರೆ ಒಂದು ಗುಳಿಗೆ ಇದ್ದಂಗೆ. ಅದರೊಳಗಿರುವ ವೈಶಿಷ್ಟ್ಯ ಏನು ಅಂದ್ರೆ ಅದೇನ್ ಮಾಡ್ತದೆ, ತನ್ನ ಗಾತ್ರದಲ್ಲಿ ತನ್ನ ಪ್ರಮಾಣಕ್ಕನುಸಾರವಾಗಿ ನಮ್ಮ ಮನಸ್ಸನ್ನು ನಿರ್ಮಲ ಮಾಡಿ ಸ್ವಚ್ಛ ಮಾಡಿ. ದೊಡ್ಡ ಟ್ಯಾಂಕ್ ಕಟ್ಟಿ ತುಂಬಾ ರಾಡಿ ನೀರು, ಅದ್ರಾಗ ಒಂದೊಂದು ಗುಳಿಗೆ, ಆ ನೀರನ್ನು ಸ್ವಚ್ಛ ಮಾಡೋ ಗುಳಿಗೆ ಅದ್ ಎಷ್ಟು ದೊಡ್ಡದಲ್ಲೋ ಅಷ್ಟ ಆ ಗುಳಿಗೆ ಮತ್ತೆ ಒಳಗೆ ನೀರನ್ನು ಸ್ವಚ್ಛ ಮಾಡಿ. ಒಂದು 10 ಗುಳಿಗೆ ಹಾಕಿ ನೀರು ಸ್ವಚ್ಛ ಅದನ್ನು ವ್ಯವಸ್ಥೆ ಇಲ್ಲ, 1000 ಹಾಕಿದ್ರು ಆಗುವುದಿಲ್ಲ. ಹಿಂಗಾಗಿ ಏನ್ ದಿನ 1500 ಜಪ ಮಾಡಿ ಮನೆ ಜಪ ಮಾಡ್ತೀವಿ, ನಮ್ಮ ಮನುಷ್ಯನಾಗ ಏನೂ ಪರಿವರ್ತನೆ ಇಲ್ಲ. ಅದು ಇನ್ನು ಕೆಳಗಿನಿಂದ ಸ್ವಚ್ಛ ಹಾಕೊಂಡು ಬರ್ಬೇಕ. ಸತ್ಸಂಗದ ಜ್ಞಾನ ಪ್ರಭಾವ ಆಗ್ತದೆ, ಒಂದು ಮನಸ್ಸಿನ ಮ್ಯಾಲ ಪರಿಣಾಮ ಆಗ್ತದೆ. ಅಷ್ಟೊಂದು ಪುಸ್ತಕಕ್ಕೆ ಕಾಲ ಅಷ್ಟು ಪುಸ್ತಕವೇ ನಮಗ ನಾಳಿಂದ 5000 ಜಪ ಶುರು ಮಾಡೋದು ಮತ್ತ ಹಂಗ ನಾವು ಒಳಗಿನಿಂದ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ತೇವೆ. ಮ್ಯಾಲಿನ ಅಂತಸ್ತೇನು ಪರಿಣಾಮ ಆಗುದು. ಹಿಂಗಾಗಿ ನಮ್ಮ ನಾಮ ಎಷ್ಟು ಕೋಟಿ ಗಂಟಲೆ ನಾಮಸ್ಮರಣೆ ಮಾಡಿದಾಗ ಆ ದೊಡ್ಡ ಟ್ಯಾಂಕ್ ಒಳಗೆ ನೀರು ತಿಳಿ ಆದಾಗ ಅನಿಸ್ತಿತ್ತು. ಅವಾಗ ನಮ್ಗೆ ಖುಷಿ ಆಯ್ತು, ಮನಸ್ಸಿಗೆ ಸಮಾಧಾನ ಆಗ್ತದೆ. ನಾವು ಪೇಷನ್ಸ್ ಏನಿದೆ, ನಮ್ಗೆ ತಾಳ್ಮೆ ಇದೆ. ಅಷ್ಟೊಂದು ತನಕ ನಾವು ನಾಮಸ್ಮರಣೆ ಮಾಡ್ಕೊತೀವಿ, ತಾಳ್ಮೆ ಇಲ್ಲ. ಆದ್ರಿಂದ ಸತ್ಪುರುಷರ ಕಲ್ಕಳಿ ಏನಿದೆ ಬೇಡ. ದಿನ 1 ತಾಸು ಆಯುಷ್ಯ ತುಂಬ ಮತ್ತೆ ಈಗೇನಾಯ್ತು ಅಂದ್ರೆ ಈ ಬುದ್ಧಿ ಹಿಂಗ್ಯಾಕ ಮನಸ್ಸು ಹಿಂಗ್ಯಾಕ ಅಂತಂದ್ರೆ ಮನುಷ್ಯನ ಸ್ವಭಾವ ಸಂಕಲ್ಪ ವಿಕಲ್ಪ ಮನಃ. ಈಗ ಒಂದು ಗದ್ದೆ ಏನಾಗ್ಯಾರ ಒಳಗ ಅಂತಂದ್ರೆ ಆ ಮನಸ್ಸು ಬುದ್ಧಿ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ನೋಡಿದೆ ಅಲ್ಲ, ಇಂದ್ರಿಯಗಳು ಮನಸ್ಸಿನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು. ಏನು ಅಂದ್ರೆ ನೀವು ಬುದ್ಧಿ ಮಾತು ಕೇಳಬೇಡ, ಬುದ್ಧಿ ಬರೇ ಇಂಥವ ವಿಚಾರ ಸತ್ಸಂಗಕ್ಕೆ ಹೋಗು, ಜಪ ಮಾಡೋದು, ಹೆಬ್ಬಳಿಗೆ ಹೋಗೋಣ, ತಿಂಗಳಿಗೆ 1 ದಿವಸನೇ ಹೋಗ್ಬೋದು, ಇಂಥವೆಲ್ಲ ಬುದ್ಧಿ ಅದನ್ನು ಮಾತು ಕೇಳಬೇಡ. ನಾವು ಮುಂಜಾನೆ ಎಷ್ಟು ಕೂಡಲೇ ನನಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಚಲೋ ವಿಷಯಗಳನ್ನು ತಂದು ಕೊಡ್ತೀವಿ. ಅದನ್ನ ಅನುಭವಿಸುವಂತ ಅನಂತವಾಗಿರು ಆ ಬುದ್ಧಿ ದಿಗಿ ಮುಗಿ ಅಂಥ ವಿಚಾರ ಅಂತ ಸತ್ಸಂಗ ಕೇಳಿದ್ದನ್ನ ಹಿಂಗೊಂದು ಕಾಂಪ್ರಮೈಸ್ ಆಗಿದೆ ಮನಸ್ಸಿಗೂ ಇಂದ್ರಿಯಗಳಿಗೆ. ಕಾಂಪ್ರಮೈಸ್ ಆಗಿ ಏನಾಗ್ತದೆ ಅಂದ್ರೆ ಮನಸ್ಸು ಬುದ್ಧಿ ಕಡೆಗೆ ಅಲಕ್ಷ್ಯ ಮಾಡಿ ಬುದ್ಧಿಯನ್ನು ಸ್ವಾಧೀನ ಮಾಡಿಕೊಂಡು ಬುದ್ಧಿನೂ ಮೆತ್ತಗಾಗ್ಬಿಟ್ಟು ಮನೆಯಾಗಿನ ಅಜೀವ ಇದ್ದಾನೆ ಮಕ್ಕಳಿಗೆ ಹಂಗೆ ಮಾಡ್ಬೇಕು. ಅಜೀವ ಸುಮ್ಕು ಏನು ಅಂತ ಬುದ್ಧಿಯನ್ನು ಸುಮ್ ಕೂಡಿಸ್ಬಿಡ್ತಾರೆ ನೋಡಿ. ಅದು ಬರೀ ಇಂದ್ರಿಯಗಳ ಜೊತೆಗೆ ಮುರಾರಿ ಕಟ್ಬಿಡ್ತಾರೆ. ಹಿಂಗಾಗಿ ಏನಾಗ್ಬಂತು ಅಂದ್ರೆ ನಮ್ ಗಾಡಿ ಮುಂದೆ ಹೋಗ್ಬಾರ್ದು, ಮತ್ತೆ ಮನಸ್ಸು ಜಗ್ಗಿ ಹಿಂದಿತ್ತು ಇರ್ಬೋದು. ಅಂದ್ರೆ ಮಾಡ್ಬೇಕೇನು ಮಹಾರಾಜರ ಹೇಳಿದ್ರು, कळते पण वळत नाही. ಇದಕ್ಕೆ ಉಪಾಯ ಏನು ಅಂದ್ರೆ तुम्ही कोणाचे तरी ऐकायला शिका. ನಮ್ಮ ಮನಸ್ಸನ್ನು ಯಾರ್ದಾರ ಸ್ವಾಧೀನ ಮಾಡ್ಬೇಕು. ಅವ್ರಿಗೆ ಸದ್ಗುರುಗಳು ಅವ್ರಿಗೆ ವಿವೇಕ ಪೂರ್ವಕವಾಗಿ ಅವ್ರಿಗೆ ಏನ್ ಮಾಡ್ಬೇಕು ಬಿಡ್ಬೇಕು ಅನ್ನೋ ಕಲ್ಪನಾ ಇರೋದ್ರಿಂದ ನಾವು ಅವ್ರಿಗೆ ಅವ್ರು ಹೇಳಿದಾಗ ನಾವು ಮಾಡ್ಲಿಕ್ಕೆ ಹತ್ಬೇಕು, ಜೀವನದ ಸ್ವರೂಪ ಬರ್ತಾರೆ. ಇದು ನಮ್ಮ ಜೀವನದಲ್ಲಿ ಏನಾಗಬೇಕು ಅಂದ್ರೆ ಅಳವಡಿಸಬೇಕು ಅನ್ನೋದೇ ಇದೆಲ್ಲರೂ ಉದ್ದೇಶ. ಸ್ವಲ್ಪ ಆದ್ರೂ ಸತ್ಪುರುಷರ ವಿಚಾರಗಳು, ಸದ್ಗುರುಗಳ ವಿಚಾರಗಳು, ಅವರ ಒಂದು ಕಲ್ಪನೆಗಳು, ಭಾವನೆಗಳು, ಅವರ ಅನುಭವಗಳು ನಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ನಾವು ಸತ್ಸಂಗ ಮಾಡಬೇಕು. ಮತ್ತೆ ಇನ್ನೊಂದು ಮಹತ್ವದ ವಿಷಯ ಏನು ಅಂದ್ರೆ ಸಂಘೇ ಶಕ್ತಿ ತರೌಗೆ
ಬಹಳಷ್ಟು ಮನುಷ್ಯನಿಗೆ ಏನೇನೋ ಬರ್ತಾವ ವಿಚಾರ. ಏನೇನಾದ್ರೂ ನಾವು ಪರಮಾತ್ಮರ ಕಡೆಗೆ ನಿಧಾನವಾಗಿ ನಮಗೆ ಹೆಂಗೆ ಹೊರಲಿಕ್ಕೆ ಶಕ್ಯ ಆಗಿತ್ತು ಅನ್ನೋ ವಿಷಯದಲ್ಲಿ ನಾನು ಶಶಿ ಜೊತೆ ಹೇಳಿದ್ರು, ಇನ್ನೊಂದು ಮಾಡೋಣ ಅದನ್ನೊಂದು ಮಾಡೋಣ. ಅದ್ರ ಪರಿಸ್ಥಿತಿ ಹಿಂಗದ ಏನು ಅಂದ್ರೆ ಇಷ್ಟೆಲ್ಲ ಒಂದು ಸಹಜವಾಗಿ ಮತ್ತು ನೀವು ಉತ್ಸಾಹದಿಂದ ಬಂದು ಸೇರಿ ಹಿಂಗಾಗಿ ನನ್ನ ಮೇಲೆ ಹೆಬ್ಬಳ್ಳಿಗೆ ಬಂದಿ ಅಂತ ಹೇಳಿದ್ರೆ ಸ್ವಾಭಾವಿಕ ಅದ. ಆದ್ರಿಂದ ನಮ್ದು ಏನದ ಅಂದ್ರೆ ಯಾವುದೋ ಒಂದು ಶಿರೋನಾಮದಲ್ಲಿ ಒಂದು ಸಂಘಟನೆ ಆಗಬೇಕು. ಸಂಘೇ ಶಕ್ತಿ ಕಲವು ಮಹಾರಾಜರ ಒಂದು ವಿಚಾರಗಳನ್ನು ತಗೊಂಡು ನಾವೆಲ್ಲರೂ ಎಷ್ಟೊಂದು ಸಂಘಟನಾತ್ಮಕವಾಗಿ ಕಾರ್ಯ ಮಾಡಿ ಕತ್ತೀವಿ. ಅಂದ್ರೆ ಐ ಸಾಹೇಬರು ಏನಾದ್ರು ಸ್ವತಂತ್ರ ವಿಚಾರದಲ್ಲಿ ಹಂಗಿಲ್ಲ. ಇತ್ಲಾಗಿನ ಒಂದು ವ್ಯವಸ್ಥಾನ ಯೋಜನಾನ ಬೇರೆ. ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವ್ರದೊಂದು ಸ್ವಭಾವ, ನಾವು ಒಟ್ಟ ಸಿನಿಮಾಕ್ಕೆ ಹೋಗ್ಬಾರ್ದು. ಅದು ವರ್ಷದಾಗಿ 2 ತಿಂಗಳು ಬರ್ತಿದ್ರಿ ಉಳಿತಾಕಿ ನಮ್ಮ ಊರಿಗೆ. ಅವಾಗ ಬರೀ ಮಾಯಾ ಬಜಾರು, ಸಂಪೂರ್ಣ ರಾಮಾಯಣ, ಚಂದ್ರಸೇನ ಇಂಥವ್ರ ಸಿನಿಮಾ ನಮಗಲ್ಲೇ ಹೋಗ್ಬೇಕು. ಅವ್ರು ಇನ್ನೂ ಕನ್ನಡ ಸಾಲು ಹೈಸ್ಕೂಲ್ನಾಗಿದ್ವಿ. ನಮ್ಮ ತಂದೆಯವರು ಬಟ್ಟೆಯ ಸಿನಿಮಾ ಮರ್ಕೊಂಡು ಅವ್ರು ಮುಸ್ಲಿಂ ಕೂಡ ಮಾಡ್ಕೊಂಡ್ಬಿಟ್ರು. ಅವ್ರಿಗೆ ನಾವು ನಮ್ಮ ಹೋಗಿ ಹೇಳ್ತೀವಿ, ಅಥವಾ ಇವತ್ತೊಂದ ದಿವಸ ನೋಡ್ಬೇಕು ಅಲ್ಲಿ ನಮ್ಗೆ ವಸೀಲಿ ಹತ್ತಿತ್ತು. ನಮ್ಮ ಅಂತಿತ್ತು ಅವಕಾಶ ಹೋಗಿ ನಾ ಬಾಗ ಹಂಗ ಮುಂದೆ ನೋಡ್ಕೊಂಡಿರ್ತೀವಿ. ಬಂದು ಭಾರತ ಅವಕಾಶ ನೋಡ್ಕೊಂಡ್ಬಿಡ್ತೀವಿ. ಹಂಗೆ ನಮಗೆ ವಸೀಲಿ ಹಚ್ಚಲಿಕ್ಕೆ ಎಲ್ಲಾರು ಒಂದು ಜಾಗ ಬೇಕಿಲ್ಲ, ಅದಕ್ಕೆ ಆಯ್ತಾ ಇಲ್ಲ. ಅದಕ್ಕೆ ಆಶ್ಚರ್ಯ ಇದೆ. ನೀವು ಖರೇನು ಅದನ್ನ ಅನುಭವ ಪಡ್ಕೋಬೇಕಾಗ್ತದೆ. ಗಂಡಸರು ಮಾಡಬಾರ್ದು ಅಂತ ಅಂದ್ರಿ. ಅರ್ಥಾತ್ ಏನು ಅಂದ್ರೆ ಆ ಸದ್ಗುರುಗಳ ತನಕ ಹೋಗ್ಬೇಕು ಅಂದ್ರೆ ನಮಗೆ ಎಲ್ಲಾದ್ರೂ ಪ್ರಾಪರ್ ಚೆನ್ನಾಗಿ ಬೇಕು. ಬ್ರಹ್ಮಾನಂದ ಮಹಾರಾಜರ ಮುಂದೆ ಹೇಳ್ತಿದ್ರು, ಹಿಂಗ್ ಮಾಡ್ರಿ ಮಹಾರಾಜ, ಹಿಂಗಾಗ್ತದೆ ಹಂಗ ಮಹಾರಾಜ. ಅವರು ಮಹಾರಾಜರಿಗೆ ಅಶ್ವತ್ಥಪುರದಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನಕ್ಕೆ ಅರ್ಥಾತ್ ಏನು ಅಂದ್ರೆ ಇದಕ್ಕೆ ಬರ್ಬೇಕಾಗಿ. ಅವಾಗ ಅವರು ಮಹಾರಾಜರ ಮುಂದೆ ಹೇಳಿದ್ರು, ಹೇಳಿದ ಕೂಡಲೇ ಮಹಾರಾಜರು ಆಯ್ತು ಆಯ್ತು. ಅದೇ ರೀತಿಯಾಗಿ ಅಶ್ವತ್ಥಪುರ ಜನರೆಲ್ಲರೂ ಇದಕ್ಕೆ ಬಂದಿದ್ರು, ಬಿದರಳ್ಳಿಗೆ ಬಂದಾಗ ಅವರು ಬ್ರಹ್ಮಾನಂದ ಮಹಾರಾಜರಿಗೆ ಹಿಂಗೆ ನಮಗೆ ಏನಾಗ್ಬೇಕು ಅಂದ್ರ ಈ ಯಾವ್ದಾದ್ರೂ ಒಂದು ನಮಗ ನಿಲುಕುವಂತಹ ಒಂದು ವ್ಯಕ್ತಿತ್ವದೊಳಗಿಂದ ಅಥವಾ ಒಂದು ಬೇರೆ ಭಾವಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವದೊಳಗಿಂದ ನಮ್ಮ ಸದ್ಗುರುಗಳ ಕಡೆಗೆ ಭಗವಂತನ ಕಡೆಗೆ ಹೋಗಲಿಕ್ಕೆ ಬರೋದು. ನಾವು ಒಂದ್ಸಲ ಹೇಳಿದ್ದೆ, ತುಳಸಿದಾಸರಿಗೆ ರಾಮನ ಪತ್ರ ಕೊಡ್ಬೇಕಾಗಿ ಅವಾಗ ಅವ್ರು ಮಾರುತಿ ಪ್ರಾರ್ಥನಾ ಮಾಡ್ಕೊಳ್ಳಿ, ಮಾರುತಿ ಪ್ರಗಟದ ಮಾರುತಿ ಕೈಯಾಗ ಕೊಟ್ಟು ಏನಂದ್ರು, ಇದ್ರ ಒಯ್ದು ಸೀತಾದೇವಿಯವರಿಗೆ ಹೇಳು, ರಾಮ ಯಾವಾಗ ಒಳ್ಳೆ ಮೂಡ್ನಲ್ಲಿ ಇರ್ತಾರಲ್ಲ ಅವಾಗ ನನ್ನ ಪತ್ರ ಅವನಿಗೆ ಕೊಡು. ಸೀತಾದೇವಿ ನೋಡಿದ್ರು ಸಭಾದಲ್ಲಿ ರಾಮ ಕೂತ್ಕೊಂಡಿದ್ದಾರೆ. ಅವಾಗ ತುಳಸಿದಾಸ್ ಕೊಟ್ಟ, ರಾಮ ಓದಿದ ಕೂಡಲೇ ಅವಂತ ರಾಮ ಅಂತ, ಹುಚ್ಚು ತುಳಸಿದಾಸ್, ನಮ್ಮ ಹುಚ್ಚು ತುಳಸಿದಾಸ್ ಹೇಳಿದ್ ನಾನು ಕರೀದಿರ್ಲಿ. ಯಾರೋ ತುಳಸಿದಾಸರು ಹೇಳಿದ ತುಳಸಿದಾಸರು ಕೂಡ ಹುಚ್ಚರೇ ಅಲ್ರಿ, ಎಡ್ಡರೇ ಅಲ್ರಿ, ನಮ್ಮ ತುಳಸಿದಾಸರು ಇದೊಂದು ನಾ ಯಾಕೆ ಹೇಳಿಕತ್ತೀನಿ ಅಂದ್ರ, ಈ ಸಂಘಟನಾತ್ಮಕವಾಗಿ ನಾವು ಏನಾದ್ರು ಒಂದು ಕಾರ್ಯ ಮಾಡಿದ್ರೆ ಅದು ಒಂದು ಬಹಳ ದೊಡ್ಡ ಶಕ್ತಿಯಿಂದ ಆ ಪಕ್ಷದಿಂದ ಏನಾಗ್ತದೆ ಅಂದ್ರೆ, ಈಗ ನೋಡ್ರಿ ನಾವು ಇಷ್ಟೆಲ್ಲ ಜನರು ಕೂತೀವಿ, ನಾವು ಒಬ್ಬರ ಕೂತಾಗ ನಮ್ಮ ಮನಸ್ಸು ಕಾರ್ಯ ಮಾಡ್ತಾ ಇದೆ. ಅದಕ್ಕೆ ಇಂಡಿವಿಜುವಲ್ ಮೈಂಡ್ ಅಂತ.
ಇದಕ್ಕೆ ನಾವೇನಂತೀವಿ ಅಂದ್ರೆ ಗ್ರೂಪ್ ಮೈಂಡ್ ಅಥವಾ ಕಾಸ್ಮಿಕ್ ಮೈಂಡ್ ಅಂತ. ಈಗ ಎಲ್ಲರ ಮನಸ್ಸು ಕೂಡ ಮನಸ್ಸಾಗಿದೆ. ಇದಕ್ಕೆ ಬಹಳ ಬಹಳ ಮಹತ್ವದ. ಈ ಗ್ರೂಪ್ ಮೈಂಡ್ ಅಂದ್ರೆ ಹೆಂಗಿರ್ತದ ಅಂತಂದ್ರೆ, ಇದ್ರೊಳಗೆ ನಾವು ಒಂದು ಉದ್ದೇಶದವರು, ಒಂದು ಭಾವನಾದವರು, ಒಂದು ಕಲ್ಪನಾದವರು, ಒಂದು ವಿಚಾರದವರು ಬಹಳಷ್ಟು ಮಂದಿ ಸೇರಿದ್ರು ಅಂದ್ರೆ ಅದ್ರ ಬಗ್ಗೆ ಲಕ್ಷ್ಯ ಇಲ್ಲದೆ ಇದ್ದವರಿಗೆ ಅಥವಾ ಅದ್ರ ಬಗ್ಗೆ ಬಹಳಷ್ಟು ಅಭಿರುಚಿ ಇಲ್ಲದೆ ಇದ್ದವರಿಗೆ ಅವರ ಮನಸ್ಸು ಸಹಿತ ಈ ಗ್ರೂಪ್ ಮೈಂಡಿನ ಜೊತೆಗೆ ಅದು ಮ್ಯಾಲ್ಕೇಳಿ ಅವ್ರ ಮನಸ್ಸಿನಾಗೂ ಭಾವನಾ ಜಾಗೃತ. ಇಷ್ಟೆಲ್ಲ ಬಹಳಷ್ಟು ಜನರಿಗೆ ಮಹಾರಾಜರ ಬಗ್ಗೆ, ಸದ್ಗುರುಗಳ ಬಗ್ಗೆ, ಆದಿಸಾಹೇಬರ ಬಗ್ಗೆ ಸದ್ಭಾವನೆ ಉಂಟಾಗಿರುವುದರಿಂದ ಆ ಮನಸ್ಸೇನದ ಸ್ವಾಭಾವಿಕವಾಗಿನೇ ಮ್ಯಾಲ ಸ್ಥಳಕ್ಕೆ ಹೋಗುತ್ತೆ. ಈಗ ನಮ್ಮ ಮನಸ್ಸಿನೊಳಗೆ ಪ್ರಪಂಚದ ವಿಚಾರ ಸಿದ್ಧಿಲಾಗಿದ್ದವು. ಈ ನಾವು ಹೇಳೋ ವಿಚಾರ ಆಗಲಿ ಅಥವಾ ಮಹಾರಾಜರ ವಿಚಾರಗಳು ತಮ್ಮ ಎಲ್ಲಾ ಮನಸ್ಸಿನಾಗ ಬರ್ತಿರ್ತಾರೆ. ಅವಾಗ ಇದ್ರ ಕಡೆಗೆ ಲಕ್ಷ್ಯ ಇಲ್ಲದೆ ಇರುವವರಿಗೆ ಎಂತನಕ ಅನ್ನೋದು ಅತ್ಯಂತ ನಾಸ್ತಿಕರಾಗಿರ್ತಕ್ಕಂಥವ್ರಿಗೂ ಸಹಿತ ಮನಸ್ಸು ಒಂದು ಪ್ರಕಾರದ ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆದದ್ದನ್ನು ಅನುಭವ, ಸಂವೇದನಶೀಲ ಆದದ್ದನ್ನು ಅನುಭವ. ಅಂಥದ್ದು ಏನಾದ್ರೂ ಒಂದು ಭಾವ ಇದು ವ್ಯಕ್ತ ಪ್ರವಚನದಲ್ಲಿ, ಸತ್ಸಂಗದಲ್ಲಿ ಅಥವಾ ಸಂದರ್ಭಾನುಸಾರ ಅವಾಗ ಎಲ್ಲಾರು ಕಣ್ಣಾಗೂ ನೀರು ಬರ್ತಾರೆ. ಅವಾಗ ಅವ್ರ ಕಣ್ಣಾಗೂ ನೀರು, ಅವ್ರ ಮನಸ್ಸು ಸೂಕ್ಷ್ಮವಾಗಿ ನಾಲ್ಕು. ಆದ್ರಿಂದ ಯಾವುದೋ ನಿಮಿತ್ತದಿಂದ ಸಂಘಟನೆ ಆಗ್ಬೇಕು ಮೊದಲೇ. ಆಮೇಲೆ ಎರಡನೇದೇನು ಅಂದ್ರೆ ಇದ್ರ ಜೊತೆಗೆ ಸದ್ಗುರುಗಳ ಜೊತೆಗೆ ನಮ್ಮ ಸಂಪರ್ಕದ ಹೆಚ್ಚಿಗೆ ಆಗುತ್ತೆ. ಸದ್ಗುರುಗಳ ಕಡೆ ಹೋಗುವಂತ ಪ್ರವೃತ್ತಿ, ಭಾವನಾ ನಮ್ಮಲ್ಲಿ ಜಾಗೃತ. ಸದ್ಗುರುಗಳ ವಿಚಾರಗಳನ್ನು ತಿಳ್ಕೋಬೇಕು. ಇವತ್ತು ನಿನ್ನೆ ನೋಡ್ರಿ, ನಾನು ನಿನ್ನೆ ನಮ್ಮ ಸಹಜ ಏನು ನಾನು ನಿನ್ನೆ ಮುಖಾಮಾಯಿಗಳ ಚರಿತ್ರೆ ಕೇಳ್ತಾ ಇದ್ದೆ. ಕೇಳೋ ಜನ ಪಾಠ ಏನು ಅನ್ನಿಸ್ತು, ಎಂಥ ದಿವ್ಯ ಚರಿತ್ರೆ ಅವರು. ಮುಖಾಮಾಯಿಗಳ ಚರಿತ್ರೆ ಸಾಮಾನ್ಯ ಅದ್ಭುತವಾಗಿಲ್ಲ. ಅವರು ನಾವು ಎಲ್ಲರಿಗೂ ಒಮ್ಮೆಲೆ ತುಕಾಮಾಯಿಗಳ ಬಗ್ಗೆ ಏನಾದ್ರು ನೋಡ್ಬೇಕು, ಓದ್ಬೇಕು ಅಂದ್ಬಿಟ್ರೆ ಒಮ್ಮೆಲೆ ಮಹಾರಾಜರ ಚರಿತ್ರೆನೇ ಕೂಡ್ತಾರೆ. ನಿನ್ನ ಸಂತೋಷಕ್ಕೆ ಶುರು ಮಾಡಿದ್ದೀನಿ. ಅದಕ್ಕೆ ನಾ ಏನಂದೆ, ಆ ಚರಿತ್ರೆ ಒಳಗಿನೂ ಒಂದೊಂದು ಭಾಗ ತಕ್ಕೋರು ಈಗಿನಂತರ ಸಂತೋಷ ಹೇಳ್ಬೇಕಂತ ಮಾಡಿದ್ವಿ. ಈಗ ನಾವು ಶುರು ಮಾಡೀವಿ ಅದನ್ನು ಸಣ್ಣ ಸಣ್ಣ ಬುಕ್ಲೆಟ್. ಮಹಾರಾಜರು ಅವರು ಒಂದು ಏನು ಅಂದ್ರೆ ಪೂರ್ವಜರು, ಅವರ ಜನ್ಮ, ಬಾಲ್ಯ, ಅದೇ ರೀತಿಯಾಗಿ ಅವರು ಸದ್ಗುರು ಶೋಧ ಮಾಡ್ಲಿಕ್ಕೆ ಹೋಗುದು, ಯಾವ ಸತ್ಪುರುಷರು ಭೇಟಿ ಆದ್ರು ಅನ್ನೋದು. ಕೊನೆಗೆ ಹಂಗೆ ಎಳೆಗೆ ಅವ್ರು ಬಂದ್ರು, ತುಕಾಮಾಯಿಗಳ ದರ್ಶನ ಆದ್ರು. ಆಮೇಲೆ ತುಕಾಮಾಯಿಗಳಂದ್ರೆ ಏನು, ಅವ್ರ ಚರಿತ್ರೆ ಹೆಂಗದ, ಇದನ್ನೆಲ್ಲ ತಗೊಂಡು ಒಂದು ಭಾಗ ಮಾಡಿ ಒಂದು ಸಾಲು ಬುಕ್ಲೆಟ್ ಮಾಡಿದ್ರೆ ನಮ್ಗೆ ಅಷ್ಟನ್ನ ಓದಿಗೆ ನಮ್ಗೆ ಎಷ್ಟೋ ವಿಚಾರಗಳು ತಿಳಿತಾರೆ. ಈ ರೀತಿ ಮಾಡ್ಬೇಕು ಅನ್ನೋದು ಒಂದು ವಿಚಾರ. ಏನಾದ್ರೂ ನಿಮಿತ್ತದಿಂದ ಏನಾದ್ರೂ ಒಂದು ಅರ್ಥ, ಏನಾದ್ರೂ ಸಂಬಂಧ ತೋರಿಸಿ ಸಮಾಜದಲ್ಲಿ ಒಂದು ಸ್ವಲ್ಪ, ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಬಹಳ ಬಿಗಡ. ಇವತ್ತಿನ ಹೊರಗಿನ ವಾತಾವರಣ ಏನದ ನಮ್ಮನ್ನ ಎಷ್ಟು ಕೆಳಮಟ್ಟಕ್ಕೆ ಕಟ್ಕೊಂಡು ಹೊಂಟದ ಅಂದ್ರೆ ಕಲ್ಪನಾತೀತ ಕೆಳಮಟ್ಟ. 24 ತಾಸಿನೊಳಗೆ ನಾವು ಬಹಳಷ್ಟು ಸಮಯವನ್ನ ಕೇವಲ ನಮಗೆ ಯಾವುದೇ ಅದರಿಂದ ಉಪಯೋಗವಾಗದೆ, ಲಾಭವಾಗದೆ, ಅನುಕೂಲವಾಗದೆ ಇರ್ತಕ್ಕಂಥ ವಿಚಾರಗಳಲ್ಲಿ ಅರ್ಥಾತ್ ವಿಚಾರಗಳನ್ನು ಓದೋದ್ರಿಂದ, ಕೇಳೋದ್ರಿಂದ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ನಾವು ವೇಸ್ಟ್ ಮಾಡ್ಕೊಳ್ತೇವೆ. ಇದ್ರೊಳಗಿಂದ ನಾವು ಸ್ವಲ್ಪ ಸಮಯ ತೆಗೆದು ಇಟ್ಲ ಮನಸ್ಸನ್ನು ತೊಡಗಿಸ್ಬೇಕು ಅಂದ್ರೆ ಅದಕ್ಕೊಂದು ಅನುಕೂಲ ವಾತಾವರಣ ಮತ್ತು ಪರಿಸ್ಥಿತಿ ಬೇಕಾಗ್ತದೆ. ನಾನು ನಿನ್ನೆ ಅವನಿಗೆ ಶಶಿ ಜೊತೆ ಮಾತಾಡ್ತೀನಿ. ನಾನು ಇನ್ನೊಂದು ಮೆಸೇಜ್ ಹಾಕು, ಇನ್ನೊಂದು ಸಂಕಲ್ಪ ಮಾತಾಡ. ಏನು ಅಂದ್ರೆ ಈಗ ಹೆಬ್ಬಳ್ಳಿಗೆ ಬಂದು 1 ತಾಸು 2 ತಾಸು ಜಪ ಮಾಡಬೇಕು ಅನ್ನೋ ಸಂಕಲ್ಪಕ್ಕನುಸಾರವಾಗಿ ಜನರು ಬರ್ತಾರೆ. ದೂರದಿಂದ ಬರ್ತಾರೆ. ಬೆಂಗಳೂರಿಂದ ಬಂದು 2 ದಿವಸ ಇದ್ದು ಒಂದೊಂದು ದಿವಸ 8-10 10 ತಾಸು ಜಪ ಮಾಡಿ ಹೋಗ್ತಾರೆ. ನಮಗ 52,000 ತಾಸು ಜಪ ಆಗ್ಬೇಕಾಗಿ
ಅಂದ್ರೆ 13-14 ಕೋಟಿ ಜಪ ತಾಸಿಗೆ 3,000. ಇದರ ಜೊತೆಗೆ ನಾನು ನಿನ್ನೆ ಮತ್ತೊಂದು ವಿಚಾರ ಬಂತು. ಮೊನ್ನೆ ರಾತ್ರಿ 31ನೇ ತಾರೀಕಿನ ದಿವಸ ರಾತ್ರಿ ನಾವು ಪ್ರದಕ್ಷಿಣೆ ಹಾಕಿ ಪ್ರತಿ ತಿಂಗಳ ಕೊನೆಯ ದಿವಸ ರಾತ್ರಿ 11:45 12:15 ತನಕ ಪ್ರದಕ್ಷಿಣೆ ಹಾಕಿ ಅವಾಗ ಪಟ್ಟ ತಲೆ ಒಂದು ವಿಚಾರ ಬಂತು. ನಾನು ಹೇಳಿದೆ ರಾತ್ರಿ 2 ಗಂಟೆ ತನಕ ನಾವು ಶಿಷ್ಯರು ಮಾತಾಡ್ಕೊಂಡು ಕೂತಿದ್ವಿ. 2 ಗಂಟೆಗೆ ಹೋಗ್ತಾರೆ ಎಲ್ಲಾದ್ರೂ ಸತ್ಸಂಗ ಎಲ್ಲಿ ಹೋದ್ರೆ ನಮಗೆ ಸತ್ಸಂಗ ಸಿಗ್ತದೆ, ಅಲ್ಲಿ ಹೋಗ್ಲಿಕ್ಕೆ ನಾವು ಪ್ರಪಂಚದೊಳಗಿನ ಸಮಯ ಹೆಂಗೆ ತೆಗಿಬೇಕು ಅನ್ನೋದರೇ ನಮಗೆ ಇದು ಬೇಕು, ಚಲಪಡಿಬೇಕು. ಆಮೇಲೆ ನಾನು ಹೇಳಿದೆ, ನೋಡಪ್ಪ ನಾ ಇನ್ನೊಂದು ಸಂಕಲ್ಪ ಮಾತಾಡಿ, ಏನು ಹೆಬ್ಬಳ್ಳಿಗೆ ಬರಬೇಕು, ಮಹಾರಾಜರಿಗೆ ಪ್ರದಕ್ಷಿಣೆ ಹಾಕ್ತೀವಿ. ಅದೇನು ಒಂದು ಹೆಂಗಂದ್ರೆ 13,000 ಪ್ರದಕ್ಷಿಣೆ ಹಾಕಿ 13,100 ಪ್ರದಕ್ಷಿಣೆ ಹಾಕ್ತೀವಿ. ಅರ್ಥಾತ್ ಏನು ಅಂದ್ರೆ 1,30,30,000 ಪ್ರದಕ್ಷಿಣೆ ಹಾಕ್ತೀವಿ. ಬಟ್ ಎಷ್ಟೋ ಒಂದು ನಾವು ಇಷ್ಟು ಪ್ರದಕ್ಷಿಣೆ ಹಾಕ್ತೀವಿ, 30,000, 40,000, 50,000. ನಮಗೆ ಸಮಯ ಇಟ್ಟಾಗ ಹೋಗುದು. ಅಲ್ಲೇನೋ ನಾವು ಒಂದು 50, 100 ನಮಗೆ ಅಷ್ಟಕ್ಕೆ ಆದರೂ ಪ್ರದಕ್ಷಿಣೆ ಹಾಕ್ತೀವಿ. ಪ್ರದಕ್ಷಿಣೆಯು ಬಹಳ ದೊಡ್ಡ ಒಂದು ಪುಣ್ಯ ಆದ ಒಂದು ಅದು ದಿವ್ಯದ ರೀಕ್ಷಣೆ. ಅದೊಂದು ಮಾನವಶಾಸ್ತ್ರ ಏನದ ಅನ್ನೋದನ್ನೆಲ್ಲ ಹೇಳ್ಕೊತ ಕೂತ ರಾತ್ರಿ ಅಕ್ಕೋಟಕ್ಕೆ ಏನಾಗ್ತದೆ ರಾತ್ರಿ ನಮ್ಮ ತನ್ನೋ ಒಂದು ವಿಚಾರ ಅದು ಆಗಿಬಿಟ್ಟದ ಅಂತಲ್ಲ. ಈಗ ಹೆಂಗದ ಅಂದ್ರೆ ನಮ್ಮ ತಲೆಯೊಳಗ 2 ಪ್ರಕಾರದ ವಿಚಾರ ಚಕ್ರ ಇರ್ತಾವ. ವೃತ್ತಿ, ಒಂದು ಕ್ಲಾಕ್ ವೈಸ್, ಒಂದು ಆಂಟಿ ಕ್ಲಾಕ್ ವೈಸ್. ಮನುಷ್ಯನ ಒಳಗಿನ ಒಂದು ಸುರ ಹಂಗದು, ಮಾನವಶಾಸ್ತ್ರ ಹಂಗ, ಮನಸ್ಥಿತಿನ ಹಂಗ. ಅದು ಆಂಟಿ ಕ್ಲಾಕ್ ವೈಸ್ ತಿನ್ನಲಿಕ್ಕೆ ಹತ್ತಿತ್ತು ಅಂದ್ರೆ ನಮ್ದು ಅಧೋಗಾಮಿ, ಕ್ಲಾಕ್ ವೈಸ್ ತಿನ್ನಲಿಕ್ಕೆ ಹತ್ತಿತ್ತು ಅಂದ್ರೆ ಊರ್ಧ್ವಗಾಮಿ. ನಾನೊಂದ್ಸಲ ಎಷ್ಟು ಶ್ರೇಣಿ ಅಂದ್ರೆ 76ನೇ ಇಸ್ವಿಯಲ್ಲಿ 1976ನೇ ಇಸ್ವಿಯಲ್ಲಿ ನೇಮಾವರ ಮಂಟಾಲ ಸಜ್ಜನಗಳಿಗೆ ಹೋಗಿ ಅವ್ರು ಪುಣೆದವ್ರು ಕೆಲವರು ನನ್ನ ಜೊತೆಗೆ ಬಂದಿದ್ರು. ಅದಾಗ ನಾನು ಪ್ರದಕ್ಷಿಣೆ ಹಾಕಿ ಬಂದಿದ್ವಿ. ಕೆಲವರು ನಾನು ಕೇಳಿದ್ವಿ, ಎಲ್ಲ ಕೇಳಿದ್ವಿ, ರೇಖಾ ಅಂತ ಪ್ರದಕ್ಷಿಣೆ ಯಾಕೆ ಹಾಕ್ಬೇಕು? ನಮ್ಮ ಮುಂದೆ ಮೊದಲನೇ ಸಲ ಆಪರೇಷನ್ ಬಂದ. ಆಮೇಲೆ ಅಂದೆ ನಾ ಪುಣೆಗೆ ಬಂದಾಗ ಹೇಳಿದ್ವಿ, 13 ದಿವಸ ಇದ್ದೆ. ನಾವು ದಿನ 108 ಪ್ರದಕ್ಷಿಣೆ ಹಾಕ್ತೀವಿ. ಸಮರ್ಥರಿ ಪ್ರಾರ್ಥನೆ ಮಾಡ್ತೀವಿ, ಪ್ರದಕ್ಷಿಣೆ ಯಾಕೆ ಹಾಕ್ತೀವಿ? 13 ದಿವಸ ಹಾಕ್ತೀವಿ. ಆಮೇಲೆ ಸ್ವಲ್ಪ ಫ್ಲಾಶು ಹಾಕ್ತೀವಿ. ಪ್ರದಕ್ಷಿಣೆ ಯಾಕೆ ಹಾಕ್ಬೇಕು? 4-5 ವಿಚಾರಗಳು ಈ ಸಿನಿಮಾ ಪರದೆ ಮೇಲೆ ಅಕ್ಷರಗಳು ಬರ್ತಾವ, ಅಕ್ಷರಗಳು ಬಂದಂಗ ಅದ್ರಾಗಿ ಒಂದು ಈಗ ಹೆಂಗಿರ್ತಂದ್ರೆ ದೇವಸ್ಥಾನ ಇತ್ತು, ಸತ್ಪುರ ಸ್ಥಾನ, ಒಟ್ಟೆ ಯಾವುದೇ ದೇವಸ್ಥಾನ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯ ಏನಿರ್ತಂದ್ರೆ ಅಲ್ಲೇನು ಸೂಕ್ಷ್ಮವಾಗಿ ಭಾವ ತರಂಗಗಳಿರ್ತಾವು, ಸ್ಪಿರಿಚುವಲ್ ವೈಬ್ರೇಷನ್ಸ್, ಅವು ಕ್ಲಾಕ್ವೈಸ್ ಇರ್ತಾವೆ. ಆದ್ರಿಂದ ಹಿಂಗ್ ತಿರುಗಿದೆ ಅಂತ ಹೇಳ್ತಾರೆ. ನಮ್ ತಲೆಗೆ 8 ಕ್ಲಾಕ್ವೈಸ್ ತಿರುಗಿರ್ತಾವ. ಸುಳ್ಳಲ್ಲಿ ನಾನು ನಿನ್ನೆ ಹಿಂದೆ ಒಂದು ಚೂರು ಪೇಪರ್ ಚೂರು ಬಿದ್ದಿತ್ತು, ನೋಡ್ಲಿಕ್ಕೆ ಅದ್ರಲ್ಲಿ ಎಷ್ಟೇ ಆ ಓಣಿಯಲ್ಲಿ ಹಿಂದೆ ಜಗಳಾಕು, ಈ ಓಣಿಯಲ್ಲಿ ಮರಳಾಕು, ಆ ಓಣಿಯಲ್ಲಿ ನೀರು ಬಂದಿರಲಿಲ್ಲ, ಈ ಓಣಿಯಲ್ಲಿ ಇವ್ರಿಗೆ ಬೈದ್ರು, ಈ ಮಿನಿಸ್ಟರ್ ಬೈದ್ರು. ಏನ್ ಮಾಡೋದು ತಗೊಂಡಿದ್ರು ನಾವು. ಎಷ್ಟೋ ಮಂದಿ ಪೇಪರ್ ಓದದೇ ಇದ್ರು ಸಣ್ಣ ವಚನ ಆಗಲಿ ತಿಂದದ್ದು ಎಷ್ಟೊಂದು ಸಮಯ ಎಷ್ಟೊಂದು ಸರಿಯಾಗಿ ತುಂಬಾ ಕಸ ತುಂಬಿಕೊಂಡು ಅವೆಲ್ಲ 8 ಕ್ಲಾಕ್ ವೈಸ್ರಿ ನಮ್ಮಲ್ಲಿ ಕೆಳಗೆ ಒಯ್ತಿರ್ತಾವ. ದೃಶ್ಯದಲ್ಲಿ
ತರ್ತಾವ, ರಾಗದ್ವೇಷ ನಿರ್ಮಾಣ ಮಾಡ್ತಾವ, ಅಸಮಾಧಾನ ನಿರ್ಮಾಣ ಮಾಡ್ತಾವ. ಆದ್ರಿಂದ ಸತ್ಪುರುಷರ ಸ್ಥಾನ ಸಮಾಧಿ ಒಂದು ಉದಾಹರಣೆ, ಅದು ಪ್ರತ್ಯಕ್ಷ ನಾವು ಕಂಡ ಉದಾಹರಣೆ ಹೇಳ. ಆ ಸತ್ಪುರುಷನ ಸ್ಥಾನದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಅಲ್ಲೇನದ ಅಂದ್ರೆ ವೈಬ್ರೇಷನ್ ಪ್ರಾರಂಭ ಆಗಿದೆ. ನಾವು ಕಾನ್ಪುರ್ಗೆ ಹೋಗಿದ್ವಿ, ಕಾನ್ಪುರದಿಂದ ಪಂಚಿ ಪಡಾವಕ್ಕೆ ಹೋಗಿದ್ವಿ. ಅಲ್ಲಿ ಬಿಠೂರ್ ಅಂತ ಒಂದು ಊರದ ಅಲ್ಲಿ ಹೋಗಿದ್ವಿ. ಬಿಠೂರ್ ಅಂದ್ರೆ ಬ್ರಹ್ಮಾವರ್ತ ಪೇಶ್ವೆದು ಅಲ್ಲಿ ರಾಜಧಾನಿ, ಅಲ್ಲಿ ಇದು ಇರ್ತವ್ರು ರಾಜ್ಯ ಇರ್ತದೆ. ಅಲ್ಲಿ ಬ್ರಾಹ್ಮಣರಿಗೆ ಇದನ್ನ ಮಾಡಿಸಿದ್ರು. ಏನು ಅಂತ ಬ್ರಾಹ್ಮಣರದ ಒಂದು ಓಣಿ ಅಗ್ರಹಾರ ಅಂತ ಮಾಡಿರ್ತಾರೆ. ಬರೀ ಬ್ರಾಹ್ಮಣರದ ಇರ್ತದೆ. ಅದು ಬ್ರಹ್ಮಾವರ್ತದಲ್ಲಿ ಅಗ್ರಹಾರ. ಏನಿರ್ಲಿಲ್ಲ, ನಾವು ನೋಡ್ಲಿಕ್ಕೆ ಹೋಗಿದ್ವಿ. ಗುಡ್ಡ ಅಲ್ಲೇ ಒಂದು 4 ಗಾಳಿ ಮಾತ್ರ ಮ್ಯಾಲಿಂದೇನಿಲ್ಲ, ಬಿದ್ದದ್ದು ಮುಸಲ್ಮಾನ ಬಗ್ಗೆ ಸಮಾಧಿ. ನಾನು ಘನಶ್ಯಾಮ್ ಇಬ್ರು ಸ್ಕೂಟರ್ ಮೇಲೆ ಹೋಗಿದ್ವಿ. ಎಲ್ಲಿಂದ ಬಂಕಿ ಪಡಾವದಿಂದ ಅಲ್ಲಿ ಅಡ್ಡಾಡಿ ಹತ್ತಿದ್ವಿ. ನಾನು ಸಹಜವಾಗಿ ಆ ಚೌಕಟ್ಟಿ ಕೈ ಹಿಡ್ಕೊಂಡು ಆ ಸಮಾಧಿ ಒಳಗೆ ಹನಿಕೆ ಹಾಕಿ ನೋಡಿದ ಕೂಡ ಏನೋ ಒಂದು ಮಾರಿಗೆ ವಿಚಿತ್ರ ಒಂದು ಇದು ಬಂದಂಗ ಹಾಳಿ. ನಾನು ಮೊದಲು ಹೇಳಿದೆ, ಮನುಷ್ಯ ಇದಕ್ಕೆ ಕಾಯ್ದಲ್ಲಿ ವಿಶೇಷ ಅಂದ್ಕೊಳ್ಳಿ. ಅವನ್ನ ನೋಡಿ ನಡ್ದೆ ಒಳಗೆ ಹೋಗಿ ಒಂದು 15-20 ಮೀಟರ್ ನಮ್ಗೆ ಆಶ್ಚರ್ಯ. ಕಾಡ್ ಒಂದು ವೈಬ್ರೇಷನ್. ಆಮೇಲೆ ನಾವು ಬಂಕಿ ಪಡಾವದ ಜೇರೇ ಸ್ವಾಮಿ ಕಡೆ ಹೋಗಿದ್ವಿ. ಅವ್ರಿಗೆ ಹೇಳಿದ್ವಿ, ಹೌದು ಅವ್ನು ಬಹಳ ದೊಡ್ಡ ಸಾಧು ಆಯ್ತು, ಒಂದು ಸಮಾಧಿ ಅದ, ನನಗೊಂದ್ಸಲ ಅವ್ನ ದರ್ಶನ ಆಗಿ ನೋಡು. ಅರ್ಥಾತ್ ಏನು ಅಂದ್ರೆ, ಯಾಕೆ ಇಷ್ಟೆಲ್ಲ ನಾವು ತೀರ್ಥಾಟನೆ ಕ್ಷೇತ್ರಗಳಿಗೆ ಹೋಗ್ತೀವಿ, ಪ್ರದಕ್ಷಿಣೆ ಹಾಕ್ತೀವಿ ಅಂದ್ರೆ ಅದು ಸ್ವಾಭಾವಿಕವಾಗಿನೇ ಕ್ಲಾಕ್ ವೈಸ್ ವೈಬ್ರೇಷನ್. ನಾವು ತಿಳಿದು ಅಂದ್ರೆ ನಮ್ಮ ಎಂಟಿ ಕ್ಲಾಕ್ ವೈಸ್ ಏನದಲ್ಲ, ಅದ್ರ ಪ್ರಬಲವಾಗಿರ್ತಕ್ಕಂಥ ಆಘಾತದಿಂದ ಅದು ಕ್ಲಾಕ್ ವೈಸ್ ನಮಗೆ ಸದ್ವಿಚಾರಗಳು ಬರ್ಲಿಕ್ಕೆ. ಸದ್ವಿಚಾರ ಬರ್ಲಿಕ್ಕೆ ಹತ್ಬಿಡಿದ್ರೆ ಪುಣ್ಯ ಬೆಳಲಿಕ್ಕೆ. ಜ್ಞಾನೇಶ್ವರ ಮಹಾರಾಜ ತಾಯಿ ಅಲ್ಲೊಂದು ಸುವರ್ಣ ಪಿಂಪಳ, ಒಂದು ಅಶ್ವತ್ಥ ವೃಕ್ಷದಂತೆ ಆಳಂದಿಯಲ್ಲಿ 1,00,000 ಪ್ರದಕ್ಷಿಣೆ ಹಾಕಿತ್ತು. ಜ್ಞಾನೇಶ್ವರ ಮಹಾರಾಜನ ತಾಯಿ ಗಂಡ ಬಿಟ್ಟು ಹೋದ್ಮೇಲೆ ನಮ್ಮ ಪೂರ್ಣಿಮಾ ಸಹಿತ 1,00,000 ಪ್ರದಕ್ಷಿಣೆ ಹಾಕಿತ್ತು. ಎಷ್ಟೋ ಮಂದಿ ಬೆಂಗಳೂರೊಳಗೆ ಸಹಿತ ಎಷ್ಟೋ ಮಂದಿ ಸಂಕಲ್ಪ ಮಾಡ್ತಾರೆ. ಹಂಗೆ ಇರೋದ ಅಂದ್ರೆ ನಮ್ಮ ಸೌಂಡದ ಇದು ಇವತ್ತೊಂದು 2-3 ತಾಸು ಸೌಂಡ. ನಾ ಹೆಬ್ಬಾರಿ ಬರ್ಬೇಕು, ಕೈಯ ಜಪಾನ್ ಇಟ್ಕೋಬೇಕು, ನಾಮಸ್ಮರಣೆ ಮಾಡ್ಕೋತ ಆ ಜಪಮಾದಿ ಜೊತೆಗೇನೆ ಪ್ರದಕ್ಷಿಣೆ ಸಂಖ್ಯೆ ಇರಬೇಕು. ಬಾಳೆ ಶ್ರೀರಾಮ. ಇನ್ನೊಂದು ಮಜಾಶಿ ಇರ್ತದೆ. ನಾವು ಹೈದರಾಬಾದ್ ಹೋಗಿದ್ವಿ. ಹೈದರಾಬಾದ್ ಹೋದಾಗ ಅಲ್ಲೊಂದು ಬಾಲಾಜಿ ಮಂದಿರ, ತಿರುಪತಿ ಬಾಲಾಜಿ ಮಂದಿರ, ಇಲ್ಲಿ ಬಾಲಾಜಿ ಮಂದಿರ ನೋಡಿ ಹೊರಟು. ಒಂದೇನು ಅಂದ್ರೆ, ಎಲ್ಲೇ ಹೋದ್ರು ದೇವಸ್ಥಾನಗಳಿಗೆ ಅವರಾದ್ರೂ ಸತ್ಪುರುಷ ಸ್ಥಾನ ಇದ್ರೆ ಕಂಪಲ್ಸರಿ ಹೋಗ್ಬೇಕು. ನಾವು ಹೈದರಾಬಾದ್ ಹೋಗಿ ಬಡಜಿ ಬಾಪು ಅವ್ರ ಸಮಾಧಿ ದರ್ಶನಕ್ಕೆ ಹೋಗಿದ್ವಿ. ಅದು ಏನದು, ಅದು ಯಾವುದೋ ಒಂದು ಇದ್ರಾಗದ, ಅಲ್ಲೇ ಬಾಲಾಜಿ ದರ್ಶನಕ್ಕೆ ಹೋಗಿ ಒಂದು ದೊಡ್ಡ ಮಹಾದ್ವಾರದ ಒಳಗೆ ಹೋಗೋದು ಗಾಬರಿ ಆದ್ರು ನಾವು. ಅದೇನಿತ್ತಂದ್ರೆ ಗರ್ಭಗುಡಿ, ಮುಖ್ಯ ಗುಡಿ ಮಕ್ಕಳಿಗೆ ಸುತ್ತಲೂ ಒಂದು 10 ಫೂಟ್ ಪ್ರದಕ್ಷಿಣೆ ದಾರಿ, ಆಗಲ್ಲ 10 ಫೂಟ್ ಆಗಲ್ಲ ಪ್ರದಕ್ಷಿಣೆ ದಾರಿ. ಆಮೇಲೆ ಇತ್ಲಾಗಿರೋದ ಮಹಾದ್ವಾರದ ಒಳಗೆ ಬಂದ್ಬಿಟ್ಟು ಸ್ವಲ್ಪ ಕಟ್ಟಿದ, ಕಟ್ಟಿಯಿಂದ ಕೆಳಗೆ ಆ ಪ್ರದಕ್ಷಿಣೆ ದಾರಿ. ನಾವು ನೋಡಿದ್ವಿ. ಸುಮಾರು ಒಂದು 60-70 100-120 ಜನ ಹುಡುಗಿಯಾರು ಹುಡುಗರು ಗಿರಿ ತಿರ್ಗಿದ್ರು ಪ್ರದಕ್ಷಿಣೆ. ಅಷ್ಟೊಂದಾಗ ಗುಡಿ ತನಕ ಹೋಗೋದು ಕಠಿಣ, ಕ್ರಾಸ್ ಮಾಡ್ಲಿಕ್ಕೆ ಬರುವಾಗ ನಮಗೆ. ಮನೆ ನಾವು ವಿಚಾರ ಮಾಡ್ತೀವಿ, ಗಾಡಿಗಳು ನಿಂತಲಿಂದ ಅರ್ಥ ಹೋಗ್ಬೇಕಾದ್ರೆ ಚೆನ್ನಾಗಿ ಹಿಂಗೆ ಒಳಗೆ ಹೋಗ್ತಾರಲ್ಲ, ಹಾಗೆ ನಾವು ಕಲಿ ಸಾರು ಹಿಡ್ಕೊಂಡು ಹೋದ್ವಿ. ಆಮೇಲೆ ಮಕ್ಕಳ ಸಾರು ಇಟ್ಕೊಂಡು ಕಲಿ ಗುಡಿಯಾಗಿ ಹೋದ್ವಿ.
ಪೂಜಾರಿ ಏನ್ ಅರ್ಥಲ್ಲ. ಇದಕ್ಕ ವೀಸಾ ಬಾಲಾಜಿ ಅಂತ ಅಂತೇನು ವೀಸಾ ಬೇಕಂದವ್ರು ಏನ್ ಪ್ರದಕ್ಷಿಣೆ ಈಗ ವೀಸಾದ ದೊಡ್ಡ ಪ್ರಶ್ನೆ ಅಲ್ಲ. ಬರೀ ಆ ಬಾಲಾಜಿ ವೀಸಾ ವೀಸಾದ ವಸೂಲಿ ರಸೀದಿ ಏನದ ಬಾಲಾಜಿ ಅದು ಹೋಗ್ಲು ಕಾಗದ ಕೊಡ್ತಾರ, ಪೆನ್ಸಿಲ್ ಕೊಡ್ತಾರೆ. ಅದ್ರ 108 ಅಂಕ ಇರ್ತಾವ. ಒಂದ್ ಗಿರ್ಕಂತ ಕೊಡೋದು, ಒಂದ್ ಹಿಂಗ್ ಮಾಡೋದು, ಒಂದ್ ದಿನ 108 ಪ್ರದಕ್ಷಿಣೆ ಸಂಕಲ್ಪ ಮಾಡ್ತೀವಿ. ಸ್ವಲ್ಪ ನೋಡಿ ಮತ್ತೆ ಎಷ್ಟೋ ಮಂದಿಗೆ ಏನಾದ್ರು ಅನುಕೂಲ ಆಗಿರ್ಬೋದು, ಅದಕ್ಕೆ ಹಿಂಗಾಗಿ ಬೆಳಕೋದು ಈಗ ಟೈಟ್ ಆಗಿಬಿಟ್ಟೆ. ಹಂಗೆ ಹೆಬ್ಬೆ ಟೈಟ್ ಆಗುದಿಲ್ಲ. ಏನ್ರಿ ಹೆಬ್ಬಳ ಪ್ರದಕ್ಷಿಣೆಗೆ ಬೇಕಾಗುವುದಿಲ್ಲ ಅಂತ ಏನಾಗುದು. ಹಂಗೆ ಶನೈ ರೂಪದಲ್ಲಿ ಬುದ್ಧಿಯಾಗಿ ಬೆಳೆಯುತ್ತೆ. ನಿಧಾನವಾಗಿ ಸ್ವಲ್ಪ ಎಷ್ಟೋ ಮಂದಿ ಹೇಳಿ ನೌಕರಿ ಹತ್ತಿ ಕೂಡಲೇ ಶುರು ಮಾಡಿ ಒಂದು ಬಾರಿ ಕೆಲಸ ತಿಂಗಳಿಗೆ ಆಗಲಿ 2 ತಿಂಗಳಿಗೆ ಒಂದು ಮಾತಿ ಹೆಚ್ಚು ಮಾಡಿ ರಿಟೈರ್ ಆಗುವ ಅಷ್ಟೊತ್ತಿಗೆ 15-20 ಸಾವಿರ ಜಪ ಮಾಡೋ ರೂಢಿ ಆಯ್ತು ಅಂದ್ರೆ ನಿಮ್ಮ ನಿವೃತ್ತಿ ಜೀವನ ಧನ್ಯ ಆಗಿ ಹೋಗ್ತದೆ. ಆಮೇಲೆ ಏನ್ ಬರೀ ಮಜಾ ಮಾಡ್ಕೊತ ಇದು ಮಾಡ್ಕೊತ 15 ಲಕ್ಷ ಹಾಕ್ಬಿಟ್ಟು ಐದು ಕಳೆದ್ವಿ ಅಂದ್ರೆ ನಾಳೆ ಧರಲ್ ಅಂತಂದು ವಾರ್ಧಕ್ಯದ ಇದಕ್ಕೆ ತನ್ನಿಗೆ ದೊಡ್ಡ ಬಂಡಿಗರಿಗೆ ಅಪ್ಪಳಿಸಿದ್ವಿ ಅಂದ್ರೆ ಮುಂದೆ ನಿಜವಾಗಿ ಇದೆಲ್ಲ ಸಂಘಟನೆಗಳಿಂದ ಮತ್ತು ಇದ್ರೊಳಗೆ ಇರೋ ಒಂದು ದೈವಿ ಶಕ್ತಿ ಇರ್ತದೆ. ನಾ ಹೇಳಿ ವೈಬ್ರೇಷನ್ ಅರ್ಥಾತ್ ಗ್ರೂಪ್ ಮೈಂಡ್ ತಯಾರಾಗ ಇದ್ರೊಳಗೆ ಎಷ್ಟು ಮಂದಿ ಅಂತಃಕರಣ ಪ್ರೇರಣೆ ಆಗ್ತದೆ. ನಾವು ಮಾಡಬೇಕು. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನ ಚೇದೇವಂ ದೇವೋ ನ ಖಲು ಕುಶಲಮಪಿ ಬಂದಿತುಮಪಿ ಕುಶಲಂ. ಶಿವಶಕ್ತ್ಯಾಯುಕ್ತ ಯದಿ ಭವತಿ ಶಕ್ತ ಪ್ರಭವಿತು. ಶಿವಶಕ್ತಿ ಜೊತೆ ಕೂಡಿದ್ದಾಗ ಮಾತ್ರ ನಮಗೇನಾಗ್ತದ, ಶಿವ ಏನಾದ್ರು ಶಕ್ತಿಯಿಂದ ಕಾರ್ಯ. ಅಸಾಧ್ಯ ಅರ್ಥ ಏನು ಅಂದ್ರೆ ನಾವು ಎರಡೂ ಬಾಗುವುದರಿಂದನೂ ನಾವು ಸದ್ಗುರುಗಳ ಕಡೆ ಹೋಗುವಂತ ಪ್ರಯತ್ನ ಮಾಡ್ತೀವಿ. ಈ ಮಹಾರಾಜರು ನಾವು ಮಾಡ್ತೀವಿ, ಬಹಳಷ್ಟು ಮಾಡ್ತೀವಿ. ಅದು ಯೋಗ್ಯನೂ ಅದ. ನಾವು ಎಲ್ಲರೂ ಕೂಡಿ ಮಹಾರಾಜರೇ ಮಾಡಬೇಕಾದ್ರು. ಆದ್ರೂ ಸಹಿತ ಏನಂದ್ರೆ ಎಷ್ಟಂದ್ರೂ ನಮ್ಗೆ ಪ್ರಾಪಂಚಿಕ ಭಾವನಾ ಉಳ್ಳವರಿಗೆ ತಾಯಿ ಅಕ್ಕ ತಂಗಿ ಅನ್ನೋ ಭಾವನಾ ಇರ್ತದೆ. ಆ ಭಾವನೆಗಳಿಗೆ ಒಂದು ದಿವ್ಯತ್ವ ಕೊಡಬೇಕು ಅಂದ್ರೆ 5 ಸಾಹಿಬರು ಚರಿತ್ರೆ ಅದ ಅಂತಿಲ್ಲ. ಆದ್ರೆ ಅವ್ರ ಬದುಕ ಒಂದು ಚರಿತ್ರೆ ಕಲ್ಪನಾ ಮಾಡಿ ನೋಡು. ಕಣ್ಣಿಲ್ಲದೆ ಇರ್ತಕ್ಕಂಥ ಅವ್ರು ಮದುವೆ ಮಾಡಿಕೊಂಡು ಆಯುಷ್ಯದ ಶಾಂತವಾಗಿ ಅವ್ರ ಜೊತೆಗೆ ಪ್ರಪಂಚ ಮಾಡೋದು ಒಂದು ಸಾಮಾನ್ಯ. ಅರ್ಥಾತ್ ಏನು ಅಂದ್ರೆ ಅವ್ರು ತೀರ್ಕೊಂಡು ಮಹಾರಾಜ ದೇವ್ ಬಿಟ್ಟು ನಾನು ಸಹಿತ ಅದ್ರ ಮುಂದೆ 18ನೇ ಇಸ್ವಿ ತನಕ 3-5 ವರ್ಷ ಶಾಂತವಾಗಿ ಒಳಗೇನೋ ಒಂದು ಮಹಾರಾಜರ ಒಂದು ಅನುಗ್ರಹ ಪಡೆದಿರ್ತಕ್ಕಂಥ ದಿವ್ಯ ಚೇತಸ್ಸು ಏನಿತ್ತು, ನಾವು ಅದಕ್ಕೂ ಉಪಾಸನ ಮಾಡ್ಲಿಕ್ಕೀವಿ ಅಂತ ತಿಳ್ಕೋಬೇಕು. ಒಂದು ವ್ಯಕ್ತಿಯಲ್ಲಿ ಒಂದು ಗುರುತ್ವದ ಭಾವನೆಯನ್ನು ಹೊಂದಿ ನಾವು ಯಾವ ಪ್ರಮಾಣದಲ್ಲಿ ಶಿಷ್ಯರಾಗ್ತೀವೋ ಆ ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಗುರುತತ್ವ ಆ ವ್ಯಕ್ತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡಿ. ಒಂದು ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡಿದ್ರು ಆ ಫೋಟೋದಲ್ಲಿ ಮಹಾರಾಜಕ್ಕೆ ಬೇಕು. ನಿಮ್ಗೆ ಉದಾಹರಣೆ ಕಲ್ಪನಾ ಆಗಿದ್ರು. ಮಹಾರಾಜರು ಹಿಂದೂನಲ್ಲಿದ್ದಾಗ ಅವ್ರ ಕಡೆ ಒಂದು ಕುಟುಂಬದವರು ಗಂಡ ಹೆಂಡತಿ ಮಕ್ಕಳು. ಅವ್ರ ಪೈಕಿ ಒಂದು ಹುಡುಗಿ ಅಕ್ಕಿ ಹೆಸರು ಗೋದುಬಾಯಿ. ಮುಂದೆ ಅಕ್ಕಿ ಮಹಾರಾಜರಿಗೂ ಅಕ್ಕಿ ಬಗ್ಗೆ ಬಹಳ ಪ್ರೀತಿ ಇತ್ತು. ಅಕ್ಕಿಗೂ ಮಹಾರಾಜರ ಬಗ್ಗೆ ಬಹಳ ಗೋದೆ ಅಂತಿತ್ತು. ಅಕ್ಕಿಗೆ ಅಂಬೆ ಹಳದ ಅಂತಿತ್ತು. ಸ್ವಲ್ಪ ಎಲ್ಲ ಹಳದಿ ಬೆಳ್ಳಗಿತ್ತು. ಆಮೇಲೆ ಮುಂದೆ ಅಕ್ಕಿ ಮದುವೆ ಆದ ಪ್ರಪಂಚದೊಳಗಿದ್ದಾಗ ಒಂದು ದಿವಸ ಇನ್ನೂ ಅವ್ರ ಮನೆ ಒಂದು 120 ಜನ ಊಟದ ಸಮಾರಂಭ. ಬ್ರಾಹ್ಮಣರು ಎಲ್ಲರೂ ಎಲ್ಲ ಬಡಿಸಾಗಿ
ತುಪ್ಪ ಬಳಸಬೇಕು ಅಂತ ತುಪ್ಪದ ಬೆಳ್ಳಿ ತಗೊಂಡು ನೋಡ್ತಾ ತುಪ್ಪನ ಬರ್ತಿದ್ದೆ ಹೇಳ ಅಂತ ತರ್ಲಿಕ್ಕೆ ಹೇಳಿರೋ ತುಪ್ಪ ಬಂದಿರ್ತಿಲ್ಲ ಮನ್ಯಾಗ ತುಪ್ಪಿಲ್ಲ ತುಪ್ಪ ಹಾಕುವ ಬ್ರಾಹ್ಮಣ ಕೂಡ ನೋಡ್ರಿ ಪ್ರಪಂಚದೊಳಗೆ ಎಂತ ದ್ರೌಪದಿಗೆ ರಾತ್ರಿ 12 ಗಂಟೆ ಪೂರ್ವಾಸರು 15-20 ಸಾವಿರ ಜನ ಶಿಷ್ಯನ ಕರ್ಕೊಂಡು ಬಂದು ಊಟಕ್ಕೆ ಹಾಕಿ ಬಂದಾಗ ಏನ್ ಅಕ್ಕಿಗೆ ಕಲ್ಪನಾ ಭಾವನಾ ಆಗಿತ್ತು ಆ ಭಾವನಾ ಯಾಕೆ ಆಗ್ಬಾರ್ದು कोई कहते हैं भगवान आते नहीं लेकिन हम गोरू बाई जैसे बुलाते नहीं घाबराए बिಟ್ಟು हम बुद्धि दमन ಕೆಲಸ್ತಾ ಇದ್ದೀವಿ ಶ್ರದ್ಧಾ ಆ ಬುದ್ಧಿ ಏನ್ ಮಾಡ್ಬಿಟ್ರೆ ಇವತ್ತಿನ ಈ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಆ ಬುದ್ಧಿ ಇಷ್ಟು ಇದು ಆಗ್ಬಿಟ್ಟಲ್ಲ ಏನು ಅಂದ್ರೆ ನಮ್ಮ ಶ್ರದ್ಧೆಯನ್ನ ಹೊರದಾಗ್ತದೆ ಈಗ ಅಕ್ಕಿ ಯಾರಿಗೆ ಪ್ರಾರ್ಥನೆ ಮಾಡಬೇಕು ಯಾರಿಗೆ ಕೇಳ್ಕೋಬೇಕು ಯಾರಿಗೆ ಹೇಳ್ಬೇಕು ಬಡ ದೇವ್ರ ಮನೆಯಾಗ ಬಂದು ದೇವ್ರ ಮನೆ ಅಂತ ಇದಕ್ಕೆಲ್ಲ ಇರ್ಬೇಕು ಕನಿಷ್ಠ ಹೋಗಿ ಪ್ರೇಮ ಮುಖ್ಯಮಂತ್ರಿ ಮಹಾರಾಜರು ಇದ್ದಾರ ಬಡ ದೇವ್ರ ಮನ್ಯಾಗ ಬಂದು ಮಹಾರಾಜರು ಫೋಟೋ ಇತ್ತು ಒಳಗೆ ಬಂದ ಬಾಗ್ಲ ಹಾಕೊಂಡು ಮಹಾರಾಜ ಅಂತ ಬರಲಿಲ್ಲ ಇದೇನು ಪುರಾಣ ಕಥೆ ಅಲ್ಲ ಒಂದು ಕಲ್ಪನಾ ಅಥವಾ ಏನೋ ಒಂದು ಕಾದಂಬರಿ ಆಗ್ತದೆ ಅಕ್ಷರಶಃ ಫೋಟೋದಾಗಿಂದ ಮಹಾರಾಜರು ಎಷ್ಟಕ್ಕೆ ಅಂತಃಕರಣದಿಂದ ಕೂಗಿರಬಹುದು ಎಷ್ಟು ಶ್ರದ್ಧಾ ಭಾವದಿಂದ ಕೂಗಿರಬಹುದು ಎಷ್ಟು ಶ್ರದ್ಧೆಯಿಂದ ಕೂಗಿರಬಹುದು ಮಹಾರಾಜರು ಫೋಟೋದಾಗ ಕೂಡಲೇ ಇರ್ಬೋದೆ ಯಾಕೆ ಹೇಳಿ ಮಹಾರಾಜ ಊಟ ತುಪ್ಪ ಹೇಳಿದ್ದೆ ತುಪ್ಪ ಮಹಾರಾಜರು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಗಾಬರಿ ಇದೆಯಾ ತಾಯಿ ತುಪ್ಪದ ಮೇಲೆ ಸಿನಿಮಾ ಮಾತ್ರ ಇದೆ ಬಡ ಮಹಾರಾಜ ಕಪನಿ ಮ್ಯಾಚ್ ಎಬಿಸ್ಕಟ್ಕೊಂಡು ಈ ಲುಂಗಿ ಎಬಿಸ್ಕಟ್ಕೊಳ್ತೀವಲ್ಲ ಹಂಗ ತುಪ್ಪದ ಬೇಳೆ ತಗೊಂಡು ಅಷ್ಟೂರ್ಗೂ ತುಪ್ಪ ಬರ್ತದೆ ಒದೇ ಪುರುಷಾರ್ಥ ಸಂಸಾರ ತುಪ್ಪ ಬರ್ತದೆ ಮಹಾರಾಜ ಎಲ್ಲರೂ ಮಹಾರಾಜರಿಗೆ ಯಾವಾಗ ಮಹಾರಾಜರು ವೃಂದಾವನೆಯಾಗಿ ಬಡ ಬಂದು ಎಲ್ಲರೂ ತುಪ್ಪ ಮಾಡಿಸಿದ್ರು ಎಲ್ಲರೂ ನಮಸ್ಕಾರ ಮಾಡಿದ್ರು ಮಹಾರಾಜ ಎಲ್ಲರೂ ಆಶೀರ್ವಾದ ಮಾಡಿದ್ರು ಎಲ್ಲರೂ ತುಪ್ಪ ಬಡಿಸೋದು ಆದ ಕೂಡಲೇ ಮತ್ತೆ ದೇವರು ಈ ಕಡೆ ಬಂದು ಆಕಿನೂ ಹೋಗಿ ಮಹಾರಾಜ ನಮಸ್ಕಾರ ಮಾಡಿ ಮಹಾರಾಜ ಹೇಳಿದ್ರು ಹೋದೆ ನಾನಿನ್ ಜೊತೆಗಿರ್ತೀನಿ ಈ ಮಾತನ್ನು ಅವ್ರು ವೃಂದಾವನ ಎಷ್ಟು ಹೇಳಿ ನಮ್ಮನ್ನು ಸ್ವಲ್ಪ ಕನಿಷ್ಠ ಪ್ರತಿ ದಿವಸ ನಾವು ಹೊರಗೆ ಹೋಗುವ ಮುಂದೆ ಮಹಾರಾಜ ನಮಸ್ಕಾರ ಮಾಡಿ ಮಹಾರಾಜ ಇಂಥ ಕೆಲಸಕ್ಕೆ ಹೋಗಿ ನಿಮ್ಮ ಲಕ್ಷ್ಯ ನಾವು ಎಂದೇ ಹೋಗ್ಬೇಕಾದ್ರೂ ದೇವರು ಮಹಾರಾಜ ನಮಸ್ಕಾರ ಮಾಡೇ ಬರ್ತು ಕಡೆಗೆ ಬರ್ತೇವೆ ನಾವು ನಾಗ್ಪುರದಲ್ಲಿ ಸಾವರ್ಕಿಗಳು ಹೆರಿಗೆವಾದವ್ರ ಮನೆಗೆ ಹೋಗಿ ನೋಡ್ಲಿಕ್ಕೆ ಹೋಗಿದ್ವಿ ಹೋಗಿ ಬಲ ಹೋದ್ವಿ ತಿರುಗಿ ಬರು ಸರ್ ಬಲಕ್ಕೆ ನೋಡಿದೆ ಅದು ಎದುರಿಗೆ ದೇವ್ರ ಮನೆ ಕಾಣಿಸ್ತು ಅಲ್ಲಿ ತಲಬಾರದಾಗಿಂದ ಹೊರಗೆ ದೇವ್ರ ಮನೆ ಕಾಣಿಸ್ತದೆ ಹಿಂಗ್ಯಾಕ ಅವ್ರು ಯಾವಾಗಲೂ ಒಳಗೆ ಹೊರಗೆ ಹೋಗೋ ಮುಂದೆ ಒಳಗೆ ಬರೋ ಮುಂದೆ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು ಆದ್ರಿಂದ ಎದುರಿಗೆ ದೇವ್ರ ನಮ್ಮ ಫೋಟೋ ನಮಸ್ಕಾರ ಮಾಡಿ ಇಲ್ಲಾದ್ರೂ ಒಂದು ಜೀವನದಲ್ಲಿ ರೆವಲ್ಯೂಷನ್
ನಮಗೂ 50-60 ಆದವರು ಸಹಿತ ಆದವರು ಮತ್ತು ಆತ್ಮೀಯವರು ಸಹಿತ ಸ್ವಲ್ಪ ಜಾಗೃತ ಆಗ್ತೀವಿ. ಜೀವನದಲ್ಲಿ ಏನಾದರೂ ಅದೊಂದು ಸಮಾಧಾನ ಅನ್ನಿಸ್ಬೇಕು. ನಮಗೇನಾಗಿದೆ ಎಲ್ಲ ಸಹಾಯಕ್ಕೆ ಶಕ್ಯದಾಯ್ತು ಹಗಲು ರಾತ್ರಿ ಧರ್ಪಡಿಸಿ ಎಲ್ಲ ಕನಿಷ್ಠ ಒಂದು 10-12 ಕಡೆಗೆ ಯಾಕಾಗ ಮಹಾರಾಜ ಸ್ಥಾಯಿ ಭಾವದಿಂದ ನಾವು ಅಲ್ಲಿ ಹೋಗಿ ಮಹಾರಾಜ ದರ್ಶನ ಮಹಾರಾಜರು ಶ್ರೀಮಂತ ಸ್ವರೂಪ ನಮಗೆ ದರ್ಶನ ಆಗ್ತದೆ. ನಮ್ಮ ಭಾವ ಸಮಾಜದಲ್ಲಿ ಜಾಗೃತ ಆಗ್ಬೇಕು ಅನ್ನುವಂಥ ರೀತಿಯಿಂದ ನಿನ್ನ ಸಾಯಿನಗರಕ್ಕೆ ನಮ್ಮನ್ನು ರಾಮಪ್ರಸಾದ್ ಹೋಗಿದ್ದೆ. ಅವ್ರದ್ದು ಹಾಳು ಮುದ್ದಾಂ ಕೆಳಗಿಂದ ಏನಾದ್ರು ಸಾಧನೆಗೆ ಉಪಯೋಗ ಆಗ್ತದೆ ಅಂತ ಕಳಿಸಿದ್ರು. ನಾನು ಹೇಳಿ ಬಂದೆ, ಈಗ ಮಹಾರಾಜ ಮೂರ್ತಿ ಸ್ಥಾಪನೆ ಮಾಡ್ತೀನಿ, ಇಲ್ಲಿ ಸುತ್ತಮುತ್ತಲು ಸಾಯಿನಗರ ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೆ ಮುಂಜಾನೆ ಸ್ನಾನ ಆಗೋಕ್ಕೆ ಎಲ್ಲಾರು ಮೂರ್ತಿನ ಬೇರೆ ಅನಿಸ್ತದ, ಫೋಟೋನ ಬೇರೆ ಅನಿಸ್ತದೆ. ಆದ್ದರಿಂದ ಮಹಾರಾಜನೊಬ್ರು ಕೇಳಿ, ಮಹಾರಾಜ ಸದ್ಗುರುಗಳ ದರ್ಶನ ಹಾಕೊಂಡು ಗೋಂದಾವಳಿಗೆ ಬರ್ಬೇಕೇಳಿ, ಹೆಬ್ಬಳ್ಳಿಗೆ ಬರ್ಬೇಕೇಳಿ. ಮಹಾರಾಜ ಹೇಳಿದ್ರು ಬಹಳ ಏನೋ ತಲೆಯಾಗಿ ನೆನಪಿರ್ತಾವ. ಮಹಾರಾಜ ಹೇಳಿದ್ರು ಆಕಳ ಮೈ ತುಂಬ ಹಾಲು ಇರ್ತಾವ, ಕುಡಿಬೇಕಾದ್ರೆ ಕರ ಎಲ್ಲಿ ಬಾಯಿ ಹಾಕ್ಬೇಕು, ಕೆಸರಕ್ಕೆ ಬಾಯಿ ಹಾಕ್ಬೇಕೇನ್ರಿ? ಎಲ್ಲಾರ ಮನ್ಯಾಗೂ ಮಹಾರಾಜ ಇರ್ತಾರ. ಆದ್ರೆ ನಮಗೆ ಅದು ದಿವ್ಯವಾಗಿರ್ತಕ್ಕಂಥ ಒಂದು ಭಾವವನ್ನ, ಆ ಒಂದು ವಾತಾವರಣವನ್ನು ಅನುಭವಿಸಬೇಕು ಅಥವಾ ಅದನ್ನ ಹಾಲು ಕುಡಿಬೇಕು ಅಂದ್ರೆ ನಾವು ಹೆಬ್ಬಳ್ಳಿಗೆ ಹೋಗ್ತೀವಿ, ಗೋಂದಾವಳಿಗೆ ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಮನೆಯೊಳಗೆ ಹಾಲು ಹೆಂಗವ್ರು ಮೈಯಾಗಿನ ಹಾಲು ಇರ್ತಾರೆ, ಅದು ಬಾಯಾಗ ಹಾಲು ಬರ್ಬೇಕಂದ್ರೆ ಕೆಸರಿಗೆ ಬಾಯಿ ಹಾಕ್ಬೇಕಿಲ್ಲ, ತಾಯಿ ತಂದೆನ ಬಾಯಿ ಹಾಕ್ಬೇಕಿಲ್ಲ. ಮಗು ಹೆಂಗ ಹಂಗ ಒಂದು ಸಾನ್ನಿಧ್ಯದಪ್ಪ ಐತೆ ಅನ್ನೋ ಭಾವ ಜಾಗೃತ ಆಗಬೇಕು ಸಮಾಜದಲ್ಲಿ. ಅದು ಧರ್ಪಡಿಸ್ತಾ ಇದ್ದೀವಿ. ನರಗುಂದದಲ್ಲಿ 2 ಮಂದಿರ, ಮಹಾರಾಜರು ಬ್ರಹ್ಮಾನ ಮಹಾರಾಜ, ಬೆಳಗಾವದಲ್ಲಿ ಸದ್ಯ ಒಂದು ಮಂದಿರ ಕಟ್ಟಿರ್ತೀವಿ. ಹರಿಹರದಲ್ಲಿ ಶುರು ಮಾಡ್ಬೇಕಾದ್ರೆ ಅವರು ಶ್ರೀಧರನ 58 ಲಕ್ಷ ಕೊಟ್ಟು ಒಂದು ಜಗತ್ ಖರೀದಿ ಮಾಡಿ ನಿನ್ನೆ ಕೋಳಿವಾರದಲ್ಲೂ ದೇವಸ್ಥಾನ ಕಾಲದಲ್ಲಿ ಒಂದು ಮಹಾರಾಜನ ಮೂರ್ತಿ ಸ್ಥಾಪನಾ ಆಗ್ತದೆ. ಅದೇ ರೀತಿಯಾಗಿ ಇನ್ನೂ ಅನೇಕ ಕಡೆಗೆ ನಿಡಗುಂದಿಯಲ್ಲಿ ಒಂದು ಪ್ರಸಾದ ಮಾರುತಿ ಮಂದಿರ ಜೀರ್ಣೋದ್ಧಾರ, ಈ ರೀತಿಯಾಗಿ ಕನ್ಸ್ಟ್ರಕ್ಟಿವ್ ವರ್ಕ್ ಸ್ವಲ್ಪ ಆಗಲಿ, ನಾಮಸ್ಮರಣೆ ಉಪಾಸನೆ ಎಲ್ಲ ಕಡೆಗೂ ನಡೀತಾ ಇದೆ. ಇದೊಂದು ಸ್ವಲ್ಪ ಉಳಿದಾಗ ನಮ್ಗೆ ಅನಿಸ್ತಾ ಇದ್ರಿಂದ ಯಾರಿಸದಲ್ಲಿ ಅದೊಂದು ಸ್ವಲ್ಪ ಮಾಡಬೇಕು. ಸರ್ಕಾರದಿಂದ ಅಡ್ಡಾಡ್ತಾ ಇದ್ದೀವಿ. ನಿಜವಾಗಿ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಇದೆ, ಸಮಾಧಾನ ಇದೆ. ಏನಾದರೂ ಮಾಡಿ ನಮ್ಮ ಮನಸ್ಸು ಬುದ್ಧಿ ಮಾತು ಕೇಳುವಂತಾಗಬೇಕು. ಅದಕ್ಕಾಗಿ ಯಾರಾದರೂ ನಮ್ಮನ್ನು ಸದ್ವಿಚಾರಗಳ ಕಡೆಗೆ, ಸದ್ಭಾವನೆಗಳ ಕಡೆಗೆ, ಸತ್ಕಾರ್ಯಗಳ ಕಡೆಗೆ ತಗೊಂಡಾಗ ಅವ್ರ ಮಾತು ಕೇಳಿ ಬರ್ತದೆ. ಅದಕ್ಕೆ ಒಂದೇ ಒಂದು ಸ್ಥಾನ ಏನಂದ್ರೆ ಸದ್ಗುರುಗಳು. ಆ ಸದ್ಗುರುಗಳ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರನ್ನು ಅಖಂಡ ಸೇವಿಸಿ ನಮ್ಮ ಜೀವನವನ್ನು ಶಾಂತಿ ಸಮಾಧಾನ ಪೂರ್ಣ ಮಾಡ್ಕೋಬೇಕು ಅನ್ನೋದು ನನ್ನ ಕರ್ತವ್ಯ. ಇವೆಲ್ಲರೂ ನಾಳೆ ಇಲ್ಲಿ ನಡೀತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ವಿಚಾರದಿಂದ ಬಹಳಷ್ಟು ಜನರು ಬಂದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಮತ್ತು ಇಲ್ಲಿ ಒಂದು ವಾತಾವರಣದಲ್ಲಿ ನಾವು ಸ್ವಲ್ಪ ಸುಮ್ಮನೆ ಬಂದು ಮಲ್ಕೊಳ್ಳಾದ್ರೆ ಇಲ್ಲೇ ಮಲ್ಕೊಳ್ಳಿ, ನಮ್ಗೆ ಅದ್ರ ಬಗ್ಗೆ ಇನ್ನೂ ಸಮಾಧಾನ ನಿಜ ಬಂತ ಇಲ್ಲೇ ಉಳ್ಬೇಕು. ನಡ್ಕೊಂಡು ಕ್ಯಾನ್ಸರ್ ಆಗಿ ಶಬ್ದ ಕೇಳಿಸ್ತಾವ. ಒಮ್ಮೆ ನಿದ್ರಾದೇವಿ ಹಿಂಗ ಸಂಚಾರ ಮಾಡ್ಕೊತ ಹೊಂಟಿತ್ತಂತೆ. ಅಲ್ಲೊಂದ್ ಕಡೆಗೆ ಒಬ್ಬ ಇದು ನಡೆದಿತ್ತು, ಕೀರ್ತನ್ ನಡೆದಿತ್ತು. ಅದಕ್ಕೆ ಕೀರ್ತನ್ ನಡೆದಿತ್ತು, ಬಹಳ ನೂರಾರು ಮಂದಿ ಕೂತಿದ್ರು. ಅವಾಗ ನಿದ್ರಾದೇವಿ ನೋಡಿದ್ರು, ಮಂದಿ ಬಹಳ ಚಲೋ ಆಗ್ತದೆ, ನಮ್ದು ಪ್ರಭಾವ ಬಾಲಕಾಯ ಅದು ನಾನು ನಿದ್ರಾ ಅಂತ ನಮ್ದು ಸ್ವಲ್ಪ ಪ್ರಭಾವ ಮುಂದಿನ ಮೇಲೆ ಬಿಡ್ಬೇಕು, ಏನ್ ಕಾಳಜಿ ಮಾಡ್ಬೇಕು, ಅವಕಾಶ ಬರ್ತದ, ಇದು ಸ್ವಲ್ಪ ಒಳಗೆ ಹೋಗ್ಲಿ. ಈಗ ಅವ್ರು ಏನದಲ್ಲ ಕತ್ತಿ ಶುರು ಮಾಡ್ತಾರಲ್ಲ,
ಭಜನೆ ಆಗುವುದ ಎಲ್ಲರೂ ತಾಳ ಒಂದೇ ಜಾತ್ರೆ ಈಗ ಅವ್ರು ನಿರೂಪಣೆ ಶುರು ಮಾಡ್ತಾರಲ್ಲ ಅವಾಗಿಂದ ಪ್ರಭಾವ ಬಹಳ ಆಯ್ತು. ಅವಾಗ ನಿದ್ರಾದೇವಿ ಒಳಗೆ ಬಂತು, ನಿರೂಪಣೆ ಶುರು ಆದ ಕೂಡಲೇ ನಾನು ನಿದ್ರಾದೇವಿ ಪ್ರಭಾವ ಹಿಂಗಾಗುತ್ತೆ. ಎಲ್ಲರೂ there are four keys before sleep. 4 key ಅವರು ನಾಲ್ಕು ಚಾವಿ ತೆಗೆದಾಗ ನಿಂತವ್ರು. ಮೊದಲೇದು ಬ್ಯಾಸರ ಕೀ, ಎರಡನೇದು ಒಡಗು ಕೀ, ಮೂರನೇದು ಕೀ, ನಾಲ್ಕನೇದು ಹೊರಕಿ. ಅದು ನಾವೆಲ್ಲರೂ ಒಳಗೆ ನಾವು ಇಡೀ ದಿವಸ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಆದಷ್ಟು ನಾವು ಇವಾಗ ಇಟ್ಕೊಂಡು ಮಾಡಿ ಆ ಸಂಸ್ಕೃತರು ಆ ಮಹಾಕಾರಿ ಅವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಬೇಕು. ಆ ದೃಷ್ಟಿಯಿಂದ ನಾನು ಅವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅವ್ರು ನಮಗೂ ನಿಮಗೂ ಎಲ್ಲರಿಗೂ ಮುಖ್ಯವಾಗಿ ನಿಮಗೆಲ್ಲರೂ ಭಗವಂತನ ಭಕ್ತಿ ನಾಮಸ್ಮರಣೆಯಲ್ಲಿ ಪ್ರೇಮ ಪಡೆಯಲಿ. ಆ ಮನೆ ಒಳಗೆ ಏನಾದ್ರು ಸಿನಿಮಾ ಗಿನಿಮಾ ನೋಡ್ಕೋತ ಕೂತಿದ್ದು ರಾತ್ರಿ 12 ಊಟ ಮಾಡ್ತೀವಿ. ಅವೆಲ್ಲ ಏನಿಲ್ಲದೆ ಇರೋದ್ರಿಂದ ಊಟಕ್ಕೆ ಅವಸರ ಆಗ್ತದೆ ಒಳಗೆ, ಹಂಗೇನು ತಿಳ್ಕೊಳ್ಳೋದಾನೆ ಇದ ಯಾಚರಿಂದ ಬಹಳ ಇದನ್ನ ಆದಂತ ನಿಜವಾಗಿಯೂ ಸಾರ್ಥಕವಾಗಿರ್ತಕ್ಕಂಥದ್ದು ತಿಳ್ಕೊಂಡು ಎಲ್ಲರೂ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಆರತಿ ಪ್ರಸಾದ ಇತ್ಯಾದಿ ನಡೀತಾರೋ ಒಳಗೆ ಭಾಗವಹಿಸಿ ಶ್ರೀ ಸಂತರು ಪಾತ್ರರಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಗಾಯಕ ಮಕ್ಕಳ ವತಿಯಿಂದ ನಾಮ ಸಾಧಕ ಸಮಾಜ ಸಮಿತಿ ವತಿಯಿಂದಲೂ ನಾವು ಎಲ್ಲರಿಗೂ ಈ ರೀತಿಯಾಗಿ ಸದ್ಗುರು ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸದ್ಗುರು